ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೈನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಕನಸನ್ನ ಹೇಗೆ ತುಂಬ ಸುಲಭವಾಗಿ ನನಸು ಮಾಡ್ಕೊಬೇಕು, ಲಾ ಆಫ್ ಅಸಂಪ್ಷನ್ನ ಯೂಸ್ ಮಾಡಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಟರ್ನ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬ ಕೋಚಸ್ ಇದ್ದಾರೆ, ತುಂಬ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಮೀನ್ಸ್ ಒಬ್ರೊಬ್ಬರು ಟೀಚ್ ಮಾಡೋದು ಒಂದೊಂದು ಥರ ಇರುತ್ತೆ ಆ್ಯಂಡ್ ಪ್ರತಿಯೊಬ್ಬರು ಟೀಚ್ ಮಾಡೋದು ಕೂಡ ವರ್ಕ್ ಆಗುತ್ತೆ. ಯಾಕೆ ಅದ್ರ ಬಗ್ಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಕೊನೆ ತನಕನೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ನೀವು ಅಬ್ಸರ್ವ್ ಮಾಡಿರ್ತೀರ, ಈಗ ಹೊರಗಡೆ ಕನ್ನಡದ ವಿಡಿಯೋಸ್ ತೊಗೊಳ್ಳಿ, ನೋಡಿದ್ರೆ ಕೆಲವೊಬ್ಬರು ವಾಟರಿಂದ ಮ್ಯಾನಿಫೆಸ್ಟ್ ಮಾಡೋದು ಹೇಳ್ಕೊಡ್ತಾರೆ, ಕೆಲವೊಬ್ಬರು ಸ್ವಿಚ್ ವರ್ಡ್ಸಿಂದ ಮ್ಯಾನಿಫೆಸ್ಟ್ ಮಾಡೋದು ಹೇಳ್ಕೊಡ್ತಾರೆ, ಕೆಲವೊಬ್ಬರು ಪವರ್ಫುಲ್ ಮೂನ್ ಡೇ ಇರಬೇಕು ಆ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಆ್ಯಂಡ್ ಕೆಲವೊಬ್ಬರು ನೀವು ನಿಮ್ಮನ್ನು ಪ್ರೀತಿಸಿ ಆವಾಗ ಎಲ್ಲನೂ ನಿಮ್ಮ ಕಡೆ ಅಟ್ರ್ಯಾಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿ ಮ್ಯಾನಿಫೆಸ್ಟ್ ಮಾಡೋದನ್ನ ಹೇಳ್ಕೊಡ್ತಾರೆ. ಕೆಲವೊಬ್ಬರು ನಿಮ್ಮ ವೈಬ್ರೇಷನ್ಸ್ನ ರೈಸ್ ಮಾಡ್ಕೊಳ್ಳಿ ಆವಾಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ಬರು ಫೀಲ್ ಮಾಡಿ, ನೀವು ಏನು ಹೇಳ್ತೀರಲ್ಲ ಅದನ್ನು ಫೀಲ್ ಮಾಡಿ ಇದೆ ಅಂತ ಇದು ಮಾಡ್ಕೊಳ್ಳಿ ಆವಾಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾರೆ. ಆ್ಯಂಡ್ ಇದೆಲ್ಲನೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವರ್ಕ್ ಆಗುತ್ತೆ. ಯಾಕೆ ವರ್ಕ್ ಆಗುತ್ತೆ ಅದಕ್ಕೆ ಆನ್ಸರ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಫುಲ್ ಕ್ಲಿಯರಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ನೀವು ಯಾವ ಥರ ಮ್ಯಾನಿಫೆಸ್ಟ್ ಮಾಡಬೇಕು ಇದೆಲ್ಲದ್ರ ನಡುವೆನೂ ನಿಮಗೆ ಎಲ್ಲ ವಿಡಿಯೋಸ್ ನೋಡಿ ಒಬ್ರೊಬ್ರು ಒಂದೊಂದು ಥರ ಹೇಳ್ತಾ ಇರ್ತಾರೆ. ಸೊ ಎಲ್ಲನೂ ನೋಡಿ ನಿಮಗೆ ಖಂಡಿತ ಕನ್ಫ್ಯೂಸ್ ಆಗಿರುತ್ತೆ. ಇವರು ಅಂತ ಹೇಳ್ತಾರೆ, ಅವರು ಅಂತ ಹೇಳ್ತಾರೆ, ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ಇರುತ್ತೆ. ಬಿಕಾಸ್ ಯಾಕೆ ಅಂತ ಅಂದರೆ ಕೆಲವೊಂದು ಸತಿ ಅನಿಸುತ್ತೆ ಎಲ್ಲರೂ ಒಂದೊಂದು ಹೇಳ್ತಾ ಇರ್ತಾರೆ. ಇವಾಗ ಕೆಲವೊಬ್ಬರು ಹೇಳ್ತಾರೆ ನೀವು ತುಂಬ ಫೀಲ್ ಮಾಡಿದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಇಂಪ್ರೆಸ್ ಆಗುತ್ತೆ ಅಂತ. ಕೆಲವೊಬ್ಬರು ಹೇಳ್ತಾರೆ ನೀವು ಸ್ಟ್ರಾಂಗ್ ಆಗೋದ್ರ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಮಾತ್ರ ಅದು ವರ್ಕ್ ಆಗುತ್ತೆ ಅಂತ ಕೆಲವೊಬ್ಬರು ಹೇಳ್ತಾ ಇರ್ತಾರೆ. ಕೆಲವೊಬ್ಬರು ಒಬ್ರೊಬ್ಬರು ಒಂದೊಂದು ಥರ ಹೇಳ್ತಾರೆ. ಕೆಲವೊಬ್ಬರು ಹೇಳ್ತಾರೆ ಈಗಿಂದ ಪ್ರೆಸೆಂಟ್ ಟೆನ್ಸಲ್ಲಿ ಈಗ ಆಗಿದೆ ಅಂತ ಮಾತ್ರ ನೀವು ಹೇಳಬೇಕು ಆವಾಗ ಮಾತ್ರ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವೊಬ್ಬರು ಹೇಳ್ತಾರೆ ನೀವು ಡಿಟ್ಯಾಚ್ ಆಗಿ ಅದರಿಂದ ನೀವು ಎಷ್ಟು ಅಟ್ಯಾಚ್ ಆಗಿರ್ತೀರೋ ಅಷ್ಟು ನಿಮಗೆ ಔಟ್ಕಮ್ ಬರೋದು ಡಿಲೇ ಆಗುತ್ತೆ. ಸೊ ಅದನ್ನು ಡಿಟ್ಯಾಚ್ ಆಗಿ ಒಂದ್ಸತಿ ಡಿಟ್ಯಾಚ್ ಆದರೆ ಅದಾಗೆ ಅದು ನಿಮ್ಮ ಕಣ್ಮುಂದೆ ಅಟ್ರ್ಯಾಕ್ಟ್ ಆಗುತ್ತೆ ಅಂತಲೂ ಹೇಳಿರ್ತಾರೆ. ಎಲ್ಲನೂ ನೋಡಿ ಎಲ್ಲನೂ ಕೇಳಿ ಕನ್ಫ್ಯೂಸ್ ಆಗಿಬಿಟ್ಟಿರುತ್ತೆ, ರೈಟ್? ಬಿಕಾಸ್ ನನಗೂ ಒಂದು ಸ್ಟೇಜಲ್ಲಿ ಆಗಿತ್ತು ಕನ್ಫ್ಯೂಷನ್. ಬಟ್ ಐ ನೋ ನಾವು ಯಾಕೆ ವರ್ಕ್ ಆಗುತ್ತೆ ಅಂತ. ನೋಡಿ, ಇಡೀ ಭೂಮಿ ಮೇಲೆ ಎಷ್ಟೇ ಲಾಸ್ ಇರ್ಬೋದು, ಲಾ ಆಫ್ ಅಟ್ರಾಕ್ಷನ್ ಇದೆ, ಲಾ ಆಫ್ ವೈಬ್ರೇಷನ್ ಇದೆ, ಲಾ ಆಫ್ ಕರ್ಮ ಇದೆ, ವಾಟ್ ಎವರ್ ಏನೇನೋ ಲಾಸ್ ಇದೆ, ಓಕೆನಾ? ದೇರ್ ಆರ್ ಸೋ ಮೆನಿ ಯೂನಿವರ್ಸಲ್ ಲಾ. ಆದರೆ ಅದೆಲ್ಲದಕ್ಕೂ ಮೇನ್ ಆಗಿರೋದು ಒಂದೇ ಒಂದು ಲಾ. ಬಿಕಾಸ್ ಯಾವುದೇ ಲಾ ತಗೊಳ್ಳಿ ಅದೆಲ್ಲನೂ ವರ್ಕ್ ಆಗೋದು ಇದ್ರ ಒಂದು ಲಾ ಅಂಡರಲ್ಲೇ. ಆ್ಯಂಡ್ ಆ ಲಾ ಬಂದುಬಿಟ್ಟು ಲಾ ಆಫ್ ಅಸಂಪ್ಷನ್. ಲಾ ಆಫ್ ಅಸಂಪ್ಷನ್ ಅಂತ ಅಂದರೆ ಏನು? ಎಲ್ರಿಗೂ ಅನ್ಸಿರುತ್ತಲ್ಲ ಲಾ ಆಫ್ ಅಸಂಪ್ಷನ್ ಅಂತ. ನಾನು ಕ್ಲಾರಿಟಿ ಕೊಡಬೇಕಂತಂದರೆ, ನಾವು ಯಾವುದನ್ನು ಸತ್ಯ ಅಂತ ಅನ್ಕೊತೀವಿ ಅದು ನಮ್ಮ ಮುಂದೆ ಆಗುತ್ತೆ. ಮೀನ್ಸ್ ಯಾವುದು ಓಕೆ, ನಾನು ಏನೋ ಒಂದು ಫ್ಯಾಕ್ಟ್ ಇದೆ, ಫ್ಯಾಕ್ಟ್ ಅಂದರೆ ಗೊತ್ತಲ್ಲ ನಿಮಗೆ, ಸಂಗತಿಗಳು. ಈಗ ಏನೋ ಒಂದು ಇದೆ ಅದು ನಾನು ಬ್ಲೈಂಡಾಗಿ ಎಸ್ ಇದೆ ನಿಜ, ಇದಕ್ಕಿಂತ ನಿನ್ನ ಯಾವುದು ಅಲ್ಟಿಮೇಟ್ ರಿಯಾಲಿಟಿ ಇಲ್ಲ ಅಥವಾ ಟ್ರೂತ್ ಇಲ್ಲ ಅಂತ ಅಂದ್ಕೊಂಡು ಸೊ ಅದನ್ನು ನಾನು ನಂಬ್ತೀನಿ ಅಂತ ಅಲ್ಲ, ಬಟ್ ದಿಸ್ ಈಸ್ ದ ಟ್ರೂತ್ ಅಂತ ನಾನು ಕನ್ಕ್ಲೂಡ್ ಮಾಡ್ತೀನಿ. ಇದು ಬಿಟ್ಟು ಬೇರೆ ಯಾವುದು ಸತ್ಯ ಇಲ್ಲ. ಓಕೆ, ಸೊ ಆಗ ಏನಾಗುತ್ತೆ, ಅದು ನಮ್ಮ ಅಸಂಪ್ಷನ್, ಓಕೆನಾ? ಸೊ ನಮ್ಮ ಅಸಂಪ್ಷನ್ ಟ್ರೂ ಆಗೋದು. ಸೊ ಅಸಂಪ್ಷನ್ಸ್ ಅಂದರೆ ಯಾವುದನ್ನು ನಾವು ಸತ್ಯ, ಯಾವುದು ಒಂದು ಫ್ಯಾಕ್ಟ್ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಅಸಂಪ್ಷನ್. ಸೊ ಆ ಅಸಂಪ್ಷನ್ಸ್ ಸತ್ಯ ಆಗುತ್ತೆ. ಯಾಕೆ ವೈಬ್ರೇಷನ್ಸ್ ವರ್ಕ್ ಆಗುತ್ತೆ, ಲಾ ಆಫ್ ಅಟ್ರಾಕ್ಷನ್ ವರ್ಕ್ ಆಗುತ್ತೆ, ಡಿಟ್ಯಾಚ್ಮೆಂಟ್ ಮಾಡಿದ್ರೂ ನಿಮಗೆ ಮ್ಯಾನಿಫೆಸ್ಟ್ ಆಗುತ್ತೆ, ಫೀಲ್ ಮಾಡಿದರೆ ಮ್ಯಾನಿಫೆಸ್ಟ್ ಆಗುತ್ತೆ, ಮಾಡಲಿಲ್ಲ ಅಂದರೂ ಮ್ಯಾನಿಫೆಸ್ಟ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನು, ಸ್ವಿಚ್ ವರ್ಡ್ಸ್ ಬರ್ಕೊಂಡ್ರು ಮ್ಯಾನಿಫೆಸ್ಟ್ ಆಗುತ್ತೆ, ವಾಟ್ ಎವರ್ ಯಾವ ಟೆನ್ಸಲ್ಲಿ ಹೇಳಿದ್ರು ಮ್ಯಾನಿಫೆಸ್ಟ್ ಆಗುತ್ತೆ. ಯಾಕೆ ಆಗ್ತಿದೆ?
ಬಿಕಾಸ್ ಇದು ಪವರ್ಫುಲ್ ಅಂತನಾ, ಅಂದರೆ ನೀವು ಮಾಡ್ತಾ ಇರೋದೇನೋ ಒಂದು ಟೆಕ್ನಿಕ್ ಇದೆ ಅದು ಪವರ್ಫುಲ್ ಅಂತ ಮ್ಯಾನಿಫೆಸ್ಟ್ ಆಗ್ತದೇನೋ ಅಥವಾ ಯಾಕೆ? ಸೊ ದ ಕನ್ಕ್ಲೂಷನ್ ಈಸ್ ಅದು ಮ್ಯಾನಿಫೆಸ್ಟ್ ಆಗ್ತಾ ಇರೋದು ಅದೆಲ್ಲನೂ ಕೂಡ ಈ ಒಂದು ಲಾ ಅಂಡರಲ್ಲೇ ವರ್ಕ್ ಆಗ್ತಿದೆ. ಅಂದರೆ ನಾನು ಯಾವುದನ್ನ ಫ್ಯಾಕ್ಟ್ ಸತ್ಯ ಅಂತ ಅಂದ್ಕೊಂಡಿರ್ತೀನಿ ಅದು ನಮ್ಮ ಕಣ್ಣು ಮುಂದೆ ಕಾಣಿಸ್ಬೇಕು. ಈಗ ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ ನಾನು ಒಂದು ಡಿಸೈರಿಂದ ಡಿಟ್ಯಾಚ್ ಆದರೆ ಮಾತ್ರ ಆ ಡಿಸೈರ್ ನನ್ನ ಕಣ್ಣು ಮುಂದೆ ಬರೋದು, ಮ್ಯಾನಿಫೆಸ್ಟ್ ಆಗೋದು ಅಂತ ಅಂದ್ಕೊಂಡಿರ್ತಾರೆ. ಸೊ ಆಗ ಏನಾಗುತ್ತೆ, ಸೊ ಅವರು ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಡ್ರೀಮ್ ಇರುತ್ತೆ, ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ, ಯಾರೋ ಬಂದು ಹೇಳ್ತಾರೆ ಡಿಟ್ಯಾಚ್ ಆಗು ಅಂತ. ಸೊ ಇವ್ರು ಅದನ್ನು ಎಸ್ ದಿಸ್ ಇಸ್ ದ ಫ್ಯಾಕ್ಟ್, ಇದಕ್ಕಿಂತ ಅಲ್ಟಿಮೇಟ್ ಫ್ಯಾಕ್ಟ್ ಮತ್ತೊಂದಿಲ್ಲ, ಸೊ ಇದು ಸತ್ಯ, ಸೊ ಇದನ್ನು ನಾನು ಮಾಡಿದ್ರೆ ಖಂಡಿತ ನನಗೆ ಔಟ್ಕಮ್ ಸಿಗುತ್ತೆ ಅಂತ ಅಂದ್ಕೊಂಡು ಅವರು ಆ ಒಂದು ಏನು ಆಸೆ ಇರುತ್ತಲ್ಲ ಆ ಆಸೆಯಿಂದ ಏನು ಮಾಡ್ತಾರೆ, ಅವರು ಡಿಟ್ಯಾಚ್ ಆಗ್ತಾರೆ. ಆಗೇನಾಗತ್ತೆ, ಅವರಿಗೆ ಒಂದು ನಂಬಿಕೆ, ಏನು ನಾನು ಡಿಟ್ಯಾಚ್ ಆದರೆ ನನಗೆ ನನ್ನ ಕನಸು ಏನಿರುತ್ತಲ್ಲ, ನನ್ನ ಆಸೆ ಏನಿರುತ್ತಲ್ಲ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋ ಒಂದು ಥಾಟ್ ಅವರಿಗೆ. ನಂಬಿಕೆ ಅನ್ನೋದಕ್ಕಿಂತಲೂ ಅವರು ಅದನ್ನು ಎಸ್ ಇದೆ ಸತ್ಯ ಅಂತ ತುಂಬ ಅವ್ರ ಮೈಂಡಿಗೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಆಗೇನಾಗುತ್ತೆ, ಅವರು ಡಿಟ್ಯಾಚ್ ಆಗಿದ್ದ ಮೂಮೆಂಟಲ್ಲಿ ಅವರಿಗೆ ಅವರ ಒಂದು ಏನು ಡಿಸೈರ್ ಫುಲ್ಫಿಲ್ ಆಗಬೇಕಂತ ಅಂದ್ಕೊಂಡಿರ್ತಾರಲ್ಲ ಅದ್ರ ರಿಸಲ್ಟ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಸ್ವಿಚ್ ವರ್ಡ್ಸಿಗೆ ಬರೋಣ. ಕೆಲವೊಬ್ಬರು ಸ್ವಿಚ್ ವರ್ಡ್ಸ್ ಅಂತ ಏನು ಅದು ಪರ್ಟಿಕ್ಯುಲರ್, ನನಗದ್ರ ಬಗ್ಗೆ ಗೊತ್ತಿಲ್ಲ, ಅಷ್ಟು ಡೀಪಾಗಿ ನಾನು ಹೋಗಲ್ಲ. ಬಟ್ ಸ್ವಿಚ್ ವರ್ಡ್ಸ್ ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕೋಡ್ಸ್ ಲೈಕ್ ಆ್ಯಕ್ಟಿವೇಟ್, ಅಂದರೆ ನೀವು ಅದನ್ನು ಪರ್ಟಿಕ್ಯುಲರ್ ದೇಹದ ಮೇಲೆ ಬರ್ಕೊಬೇಕು ಅಥವಾ ಹೇಳಬೇಕು ಅಥವಾ ಇನ್ನೇನೋ ಹೇಳ್ತಾರೆ, ಅದನ್ನು ನೀವು ಈ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಬರ್ಕೊಂಡ್ರೆ ನಿಮಗೆ ಆ ರಿಲೇಟೆಡ್ ತೊಂದರೆ ಇದ್ದರೆ ಹೋಗುತ್ತೆ ಏನೋ ಹೇಳ್ತಾರೆ. ಐ ಡೋಂಟ್ ನೋ ಅಬೌಟ್, ತುಂಬ ಡೀಪಾಗಿ ನಾನು ಹೋಗಲ್ಲ. ಬಟ್ ಯಾಕೆ ವರ್ಕ್ ಆಗ್ತಿದೆ ಸ್ವಿಚ್ ವರ್ಡ್ಸ್, ಅದ್ರ ಬಿಹ್ಯಾಂಡ್ ನಿಮಗೆ ಒಂದು ಅಸಂಪ್ಷನ್ಸ್ ಇದೆ. ಏನಂತ, ಈ ಸ್ವಿಚ್ ವರ್ಡ್ನ ನಾನು ಇಲ್ಲಿ ಬರ್ಕೊಂಡ್ರೆ ನನಗೆ ಈ ಥರ ಒಂದು ಮಿರಾಕಲ್ ಆಗುತ್ತೆ ಅಂತ. ಸೊ ಆವಾಗ ಏನಾಗುತ್ತೆ, ಆ ಸ್ವಿಚ್ ವರ್ಡ್ಸ್ನ ಬರ್ಕೊಂಡು ನೀವು ಅದನ್ನು ಪ್ರತಿ ಸತಿನೂ ಮಾಡೋದ್ರಿಂದ ಅದು ನಿಮಗೆ ನಿಮ್ಮ ರಿಯಾಲಿಟಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಸೇಮ್ ಗೋಸ್ ವಿತ್, ಈಗ ನನ್ನ ವೈಬ್ರೇಷನ್ ರೈಸ್ ಮಾಡಿಕೊಂಡ್ರೆ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ. ಸೊ ನಾನು ಸೆಲ್ಫ್ ಲವ್ ಮಾಡಬೇಕು, ನನ್ನನ್ನು ನಾನು ತುಂಬ ಪ್ರೀತಿಸಬೇಕು, ಆಕ್ಸೆಪ್ಟ್ ಮಾಡ್ಕೊಬೇಕು, ಆವಾಗ ಮಾತ್ರ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಿ, ಇಲ್ಲ ಅಂದರೆ ನಾನು ಮ್ಯಾನಿಫೆಸ್ಟ್ ಮಾಡಲ್ಲ. ಈ ಥರ ನಮಗೆ ನಂಬಿಕೆ ಇದ್ದಾಗ, ಸೊ ನಂಬಿಕೆ ಅನ್ನೋದಕ್ಕಿಂತನೂ ನಾನು ನಂಬಿಕೆ ಅಂತ ಕರೆಯೋಲ್ಲ, ಬಿಕಾಸ್ ನಂಬಿಕೆಗಳು ಇಲ್ಲಿ ಮ್ಯಾನಿಫೆಸ್ಟ್ ಆಗಲ್ಲ ಅಟ್ ದ ಎಂಡ್ ಆಫ್ ದ ಡೇ. ಬಟ್ ನಿಮಗೇನೋ ಒಂದು ಎಸ್ ದಿಸ್ ಇಸ್ ದ ಫ್ಯಾಕ್ಟ್ ಅಂತ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿರ್ತಾರೆ. ನಾನು ನನ್ನ ಪ್ರೀತಿಸಿದ್ರೆ ಮಾತ್ರ ನನಗೆ ನನ್ನ ಒಂದು ಮ್ಯಾನಿಫೆಸ್ಟೇಷನಲ್ಲಿ ರಿಸಲ್ಟ್ ಸಿಗೋದು ಅಂತ ತುಂಬ ಫ್ರಿಮ್ ಆಗಿ ನೀವು ಅಂದ್ಕೊಂಡಿರ್ತೀರ. ಸೊ ಏನಾಗುತ್ತೆ, ದ ಮೂಮೆಂಟ್ ನೀವು ನಿಮ್ಮನ್ನು ಪ್ರೀತಿಸೋದಕ್ಕೆ, ನಿಮಗೆ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮನ್ನು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ನಿಮಗೆ ಮ್ಯಾನಿಫೆಸ್ಟೇಷನಲ್ಲಿ ರಿಸಲ್ಟ್ ಅನ್ನೋದನ್ನ ನೋಡ್ತಾ ಬರ್ತೀರಾ. ಇಲ್ಲಿ ಏನು ವರ್ಕ್ ಆಗ್ತಿದೆ, ಇಲ್ಲಿ ವರ್ಕ್ ಆಗ್ತಾ ಇರೋದು ನೀವು ಮಾಡ್ತಿರುವಂತಹ ಯಾವುದೋ ಒಂದು ಟೆಕ್ನಿಕ್ಸ್ ಅಲ್ಲ, ಅಥವಾ ನೀವೇನು ಫ್ಯಾಕ್ಟ್ ಟು ಬಿ ಟ್ರೂ ಅಂತ ಅಂದ್ಕೊಂಡಿದ್ದೀರಾ ಅದರಿಂದ ಅಲ್ಲ, ಬಟ್ ಅದ್ರ ಹಿಂದೆ ಇರುವಂಥ ಒಂದು ಅಸಂಪ್ಷನ್ಸಿಂದ ನೀವು ಇಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅರ್ಥ ಆಯಿತಾ? ಬಿಕಾಸ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಎಲ್ಲರೂ ಒಂದೊಂದು ಹೇಳ್ತಾ ಇರ್ತಾರೆ, ಯಾವುದನ್ನ ಫಾಲೋ ಮಾಡಲಿ ನಾನು ಅಂತ. ಸೊ ನೋಡಿ, ಎಲ್ಲರೂ ಒಂದೊಂದು ಹೇಳ್ತಿರ್ತಾರೆ, ಯಾಕೆಂದರೆ ಅವ್ರಿಗೆ ಆ ಅಸಂಪ್ಷನ್ಸ್ ಇದೆ, ಅದಕ್ಕೆ ಹೇಳ್ತಾ ಇದ್ದಾರೆ. ಅವರು ಅದನ್ನು ಇಟ್ಸ್ ಎ ಫ್ಯಾಕ್ಟ್ ಅಂತ ಬಿಲೀವ್ ಮಾಡಿದ್ದಾರೆ, ಅಂದ್ಕೊಂಡಿದ್ದಾರೆ. ಸೊ ಅದೇ ಒಂದು ಯೂನಿವರ್ಸಲ್ ಟ್ರೂತ್ ಅಂತ ಅಂದ್ಕೊಂಡಿದ್ದಾರೆ, ಅದಕ್ಕೆ ಅದನ್ನು ನಿಮಗೆ ಹೇಳ್ತಾ ಇದ್ದಾರೆ. ಬಟ್ ನಿಮಗೆ ಗೊತ್ತಿದೆ, ಏನು ಗೊತ್ತಿದೆ ನಿಮಗೆ, ಅದು ಸತ್ಯ ಅಲ್ಲ. ಅದನ್ನು ಸತ್ಯ ಅಂತ ಅಂದ್ಕೊಂಡಿರೋದಕ್ಕೆ ಅದು ರಿಯಾಲಿಟಿಯಲ್ಲಿ ಶೋ ಅಪ್ ಆಗ್ತಿರೋದು. ಸೊ ದಟ್ಸ್ ವೈ ನಾನು ಹೇಳೋದು, ಇದು ನಿಮ್ಮ ರಿಯಾಲಿಟಿ. ನೀವು ಯಾವ ಥರ ಅಸಂಪ್ಷನ್ಸ್ನ ಇಟ್ಕೊಂಡಿರ್ತೀರ, ಅಭಿಪ್ರಾಯನ ಇಟ್ಕೊಂಡಿರ್ತೀರ, ಪ್ರತಿಯೊಂದ್ರ ಮೇಲೂ ನಿಮಗೆ ಅಭಿಪ್ರಾಯ ಇದೆ ಅಥವಾ ಕಲ್ಪನೆಗಳಿದೆ ಅಥವಾ ಒಂದಿಷ್ಟು ನಿಮಗೆ ಸೆಲ್ಫ್ ಮೇಡ್ ಕಾನ್ಸೆಪ್ಟ್ ಇದೆ. ಓಕೆ, ಇದಂದರೆ ಹೀಗೆ ಆಗ್ಬೋದು, ಇದು ಹೀಗೆ ಆಗಬೇಕು, ಈ ಥರ ನಿಮಗೆ ಒಂದಿಷ್ಟು ಥಾಟ್ಸ್ ಇದೆ. ಆ ಥಾಟ್ಸನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಹೊತ್ತು ನೀವೇನೋ ಫ್ಯಾಕ್ಟ್ ಟು ಬಿ ಟ್ರೂ, ಓಕೆ ನಾನು ನನ್ನ ಪ್ರೀತಿಸ್ತಿದ್ದೀನಿ ಅದಕ್ಕೋಸ್ಕರ ಇದು ಮ್ಯಾನಿಫೆಸ್ಟ್ ಆಗ್ತಿದೆ, ಅಥವಾ ನಾನು ಈ ಡಿಸೈರ್ನ ಲೆಟ್ಕೋ ಮಾಡ್ತಾ ಇದ್ದೀನಿ ಅದಕ್ಕೆ ಇದು ಮ್ಯಾನಿಫೆಸ್ಟ್ ಆಗ್ತಿದೆ. ನೋ, ಆ ಥರ ಅಲ್ಲ. ಅದರ ಅರ್ಥ ಬಂದುಬಿಟ್ಟು, ಸೊ ಯಾಕೆ ಗೊತ್ತಾ ನಾನು ಇದನ್ನು ಹೇಳ್ತಾ ಇದ್ದೀನಿ, ಗೊತ್ತಿರಲಿ ನಿಮಗೆ. ಬಿಕಾಸ್ ಯಾವುದೋ ಒಂದು ಇದಕ್ಕೆ ಡಿಸೈರ್ ಇಟ್ಕೊಂಡಿರ್ತೀರ, ಅದು ಮ್ಯಾನಿಫೆಸ್ಟ್ ಮಾಡ್ತೀರಾ. ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ತೀರಾ, ಡಿಟ್ಯಾಚ್ ಆಗಿ ಮ್ಯಾನಿಫೆಸ್ಟ್ ಮಾಡ್ತೀರಾ. ಅದು ವರ್ಕ್ ಆಗುತ್ತೆ ಬಿಕಾಸ್ ನಿಮ್ಮ ಅಸಂಪ್ಷನ್ ಬಂದುಬಿಟ್ಟು ನಾನು ಇದರಿಂದ ಡಿಟ್ಯಾಚ್ ಆದರೆ ನಾನು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ನಿಮಗೆ ಥಾಟ್ ಇರುತ್ತೆ, ಅದರಿಂದ ಅದು ಮ್ಯಾನಿಫೆಸ್ಟ್ ಆಗುತ್ತೆ. ಆ್ಯಂಡ್ ನೀವೇನು ಮಾಡ್ತೀರಾ, ಅದೇ ಅಲ್ಟಿಮೇಟ್ ಟ್ರೂತ್ ಅಂತ ಎಲ್ರಿಗೂ ಪ್ರೀಚ್ ಮಾಡ್ಕೊಂಡು ಹೋಗ್ತೀರಾ, ರೈಟ್? ಬಟ್ ಅಲ್ಟಿಮೇಟ್ ಟ್ರೂತ್ ಏನು?
ನಿಮಗೆ ಆ ಅಸಂಪ್ಷನ್ ಇತ್ತು, ಅದಕ್ಕೆ ಅಲ್ಲಿ ಮ್ಯಾನಿಫೆಸ್ಟ್ ಆಯಿತು ಅಲ್ವಾ. ನಿಮಗೆ ಅಸಂಪ್ಷನ್ಸ್ ಇರಲಿಲ್ಲ ಅಂದರೆ ಸತ್ಯವಾಗ್ಲೂ ಹೇಳ್ತೀನಿ ಅದು ಮ್ಯಾನಿಫೆಸ್ಟ್ ಆಗ್ತಿರ್ಲಿಲ್ಲ. ನಿಮಗೆ ಇದ್ರ ಮೇಲೆ ಡಿಟ್ಯಾಚ್ ಆಗೋದ್ರಿಂದ ನನಗೆ ಮ್ಯಾನಿಫೆಸ್ಟ್ ಆಗ್ತಿತ್ತಾ? ಇಲ್ಲ, ಸಾಧ್ಯನೇ ಇಲ್ಲ, ಇದು ಮ್ಯಾನಿಫೆಸ್ಟ್ ಆಗಲ್ಲ, ಡಿಟ್ಯಾಚ್ ಆದರೆ ಇದು ಮ್ಯಾನಿಫೆಸ್ಟ್ ಆಗಲ್ಲ ಅಂತ ನಿಮಗೆ ನೀವು ಒಂದು ಥಾಟ್ನ ಕೊಟ್ಕೊಂಡು ಬಂದಿದ್ರೆ ಖಂಡಿತ ಅದು ಮ್ಯಾನಿಫೆಸ್ಟ್ ಆಗ್ತಿರ್ಲಿಲ್ಲ. ಅರ್ಥ ಆಯ್ತಾ? ಅಥವಾ ನಿಮ್ಮನ್ನು ನೀವು ಪ್ರೀತಿಸೋದ್ರಿಂದ ಏನಾದರೂ ಒಂದು ಮ್ಯಾನಿಫೆಸ್ಟ್ ಆಗುತ್ತೆ ಅಂದರೆ ಇಟ್ಸ್ ಎ ಲೈ. ಅರ್ಥ ಆಯ್ತಾ? ನೀವು ಹುಡ್ದಾಗಿಂದನೂ ಇದುವರೆಗೂ ನಿಮ್ಮ ಲೈಫಲ್ಲಿ ಎಷ್ಟೊಂದು ಥಿಂಗ್ಸ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀರಾ. ಅದ್ರ ರೀಸನ್ ಬಂದುಬಿಟ್ಟು ಅದ್ರ ಹಿಂದೆ ಇರೋವಂಥ ಒಂದಿಷ್ಟು ಅಸಂಪ್ಷನ್ಸ್, ಥಾಟ್ಸ್, ಯೋಚನೆಗಳು. ಅಸಂಪ್ಷನ್ಸ್ ಅಂದರೆ ಅಭಿಪ್ರಾಯಗಳು. ನಿಮಗೆ ಏನಾದ್ರ ಮೇಲೆ ಅಭಿಪ್ರಾಯ ಇತ್ತು, ಪದೇ ಪದೇ ಪ್ರತಿದಿನಾನು ಒಂದು ಪರ್ಟಿಕ್ಯುಲರ್ ಆಗಿ ಟಾಪಿಕ್ ಮೇಲೆ ಪ್ರತಿದಿನಾನು ಒಂದೇ ಅಸಂಪ್ಷನ್ಸ್ನ ಇಟ್ಕೊಂಡ್ಬಂದಿರ್ತೀರ. ಇದು ಹಿಂಗೆ ಆಗುತ್ತೆ, ಇದು ಹಿಂಗೆ ಆಗುತ್ತೆ, ಇದು ಹಿಂಗೆ ಆಗುತ್ತೆ ಅಂತ. ಸೊ ಆಗ ಅದು ನಿಮ್ಮ ರಿಯಾಲಿಟಿಯಲ್ಲಿ ಅದು ಹಾಗೆ ಆಗೋ ಥರ ಶೋ ಅಪ್ ಆಗುತ್ತೆ. ಯಾಕೆ ಅಂತ ಅಂದರೆ ಈ 3D ಬಂದುಬಿಟ್ಟು ಕಂಪ್ಲೀಟ್ಲಿ ನಿಮ್ಮ ಥಾಟ್ಸ್ ರಿಫ್ಲೆಕ್ಷನ್. ಸೊ ನೀವು ಯಾವುದನ್ನು ಇಲ್ಲಿ ಹೇಳ್ತೀರಾ ಅದು ನಿಮ್ಮ ಕಣ್ಣು ಮುಂದೆ ಕಾಣಿಸ್ಲೇಬೇಕು. ಅರ್ಥ ಆಯ್ತಾ? ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಯಾಕೆಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಕನ್ಫ್ಯೂಷನ್ ಇದೆ. ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಯಾವುದೆಲ್ಲ ಜಸ್ಟ್ ವರ್ಕ್ ಆಗ್ತಾ ಇರೋದು ಬಿಕಾಸ್ ಆಫ್ ದ ಅಸಂಪ್ಷನ್ಗೆ ಅಂತ. ವಾಟರ್ ಟೆಕ್ನಿಕ್ ನಾನು ಹೇಳ್ತಿಲ್ಲ, ರಿಯಾಕ್ಟ್ ಮಾಡಲ್ಲ. ನೀರಿಗೆ ನೋಡಿ, ನಮ್ಮ ಸುತ್ತಮುತ್ತ ಇರುವಂಥ ಪ್ರತಿಯೊಂದು ಥಿಂಗ್ಸು ಕೂಡ ನಾವು ಮಾತಾಡೋದನ್ನ ಆಲಿಸುತ್ತೆ. ದ್ಯಾಟ್ಸ್ ಎ ಟ್ರೂಯೆಸ್ಟ್ ಫ್ಯಾಕ್ಟ್. ಓಕೆ, ನೀವು ನೀರಿನ ಜೊತೆ ಅಲ್ಲ, ಈವನ್ ಮರ, ಗಿಡ, ನಾನ್ ಲಿವಿಂಗ್ ಥಿಂಗ್ಸ್ ಜೊತೆ ಕಮ್ಯುನಿಕೇಟ್ ಮಾಡಿ, ಇಟ್ ವಿಲ್ ರೆಸ್ಪಾಂಡ್. ಅರ್ಥ ಆಯ್ತಾ? ಅದ್ರ ಬಗ್ಗೆ ನಂದು ಏನೂ ಮಾತಿಲ್ಲ. ಬಟ್ ಗೋ ವಿತ್ ವಾಟರ್ ಟೆಕ್ನಿಕ್ ಮಾಡ್ತೀರಾ, ಮಾಡ್ಕೊಳ್ಳಿ. ಬಟ್ ನಾನೇನು ಹೇಳೋದು, ಈ ಪವರ್ಫುಲ್ ಮೂನ್ ಡೇ ದಿನ ತುಂಬ ಮ್ಯಾನಿಫೆಸ್ಟೇಷನ್ ರಿಚುವಲ್ಸ್ ಅದು ಇದು ಅಂತ ಹೇಳ್ಕೊಡ್ತಾರೆ. ಆವಾಗ ಮ್ಯಾನಿಫೆಸ್ಟ್ ಮಾಡ್ತೀರಾ. ಏಂಜಲ್ ನಂಬರ್ಸಿಂದ ಏನೋ ಹೇಳ್ಕೊಡ್ತಾರೆ. ಆ್ಯಂಡ್ ಸ್ವಿಚ್ ವರ್ಡ್ಸ್ನ ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ಬರ್ಕೊಂಡ್ರೆ ಈ ಮಿರಾಕಲ್ ಆಗುತ್ತೆ. ನಿಮ್ಮ ಹೆಲ್ತ್ಗೆ ಈ ಪರ್ಟಿಕ್ಯುಲರ್ ಸ್ವಿಚ್ ವರ್ಡ್ ಬರ್ಕೊಳ್ಳಿ. ನಿಮ್ಮ ಲೈಫಲ್ಲಿ ದುಡ್ಡು ಬರೋದಕ್ಕೆ ಈ ಒಂದು ಪರ್ಟಿಕ್ಯುಲರ್ ಸ್ವಿಚ್ ವರ್ಡ್ಸ್ ಬರ್ಕೊಳ್ಳಿ. ಅಥವಾ ಈ ಪರ್ಟಿಕ್ಯುಲರ್ ಆಸೆ ನೆರವೇರ್ಬೇಕಂತ ಅಂದರೆ ಇದನ್ನು ತೊಗೊಂಡು ತಲೆ ದಿಂಬಾಡಿಗೆ ಇಟ್ಕೊಳ್ಳಿ. ಈ ಥರ ಕೆಲಸ ಮಾಡಿ, ಖಂಡಿತ ನಿಮ್ಮ ಕನಸು ನನಸಾಗುತ್ತೆ. ಈ ಥರ ಒಂದು ಯೋಚನೆಗಳಿಂದ ಈ ಥರ ಏನು ಹೇಳ್ತಾರಲ್ಲ ಅದೆಲ್ಲ ಯಾಕೆ ವರ್ಕ್ ಆಗ್ತಿದೆ? ಓಕೆ, ಬೆಳ್ಳುಳ್ಳಿ ತೊಗೊಳ್ಳಿ, ತಲೆ ದಿಂಬಾಡಿಗೆ ಇಟ್ಕೊಳ್ಳಿ, ಏನೋ ಮಿರಾಕಲ್ ಆಗುತ್ತೆ, ದುಡ್ಡು ಬರುತ್ತೆ, ಈ ಥರ ತುಂಬ ಹೇಳೋದು ಕೇಳಿದ್ದೀರಾ ಗೊತ್ತಾ? ಇದೆಲ್ಲ ಯಾಕೆ ವರ್ಕ್ ಆಗುತ್ತೆ? ಇಟ್ಸ್ ಬಿಕಾಸ್ ಅದಕ್ಕೆ ಆ ಥರ ಪವರ್ ಇದೆ ಅಂತನಾ? ನೋ, ನಿಮಗೆ ಆ ಪವರ್ ಇದೆ, ನಿಮ್ಮ ಮನಸ್ಸಿಗೆ ಆ ಒಂದು ಶಕ್ತಿ ಇದೆ. ಯಾವುದನ್ನು ನಾವು ಒಂದು ಸತಿ ಇದು ಸತ್ಯ, ಇದೇ ಫ್ಯಾಕ್ಟ್ ಅಂತ ಅಂದ್ಕೊಳ್ತೀವಿ, ಅದನ್ನು ಹಾಕ್ಸೋವಂಥ ಕೆಪಾಸಿಟಿ ಅದಕ್ಕಿದೆ. ಓಕೆ, ಸೊ ಈ ಎಲ್ಲ ನಿಮಗೆ ಈಚೆ ನೋಡ್ತಿರಲ್ಲ, ನಿಮ್ಮ ವೈಬ್ರೇಷನ್ ರೈಸ್ ಮಾಡ್ಕೊಳ್ಳಿ, ನಿಮ್ಮನ್ನು ಪ್ರೀತಿಸಿ, ಆಮೇಲೆ ಮಾತ್ರ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು. ನಿಮಗೆ ನೀವು ರೆಸ್ಪೆಕ್ಟ್ ಮಾಡಿ, ಪ್ರಯಾರಿಟಿ ಕೊಡಿ, ಆವಾಗ ಮಾತ್ರ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು. ನೋಡಿ, ನೀವು ಎಂಥ ವರ್ಸ್ಟ್ ಸಿಚುವೇಶನ್ಸಲ್ಲಿ ಇದ್ದರೂ ಕೂಡ ನಿಮ್ಮ ಲೈಫಲ್ಲಿ ಎಲ್ಲನೂ ನಡೀತಾ ಇರುತ್ತೆ. ಲೈಕ್ ಅದು ಹೋಗೋ ಥರ ಹೋಗ್ತಾ ಇರುತ್ತೆ. ಓಕೆ, ನೀವು ತುಂಬ ಡಿಪ್ರೆಷನಲ್ಲಿ ಇದ್ದೀರಾ, ಲೈಫೇ ಬೇಡ ಅನಿಸಿದೆ ಅಂತಂದ್ರೂ ಜಸ್ಟ್ ಬಿಕಾಸ್ ನಿಮ್ಗೆ ಆ ಥರ ಅನಿಸ್ತಿದೆ ಅಂತ ಏನೋ ಒಂದು ಸ್ಟಾಪ್ ಆಗಿರಲ್ಲ ಅಲ್ಲಿ, ಆಯಿತಾ? ಎಲ್ಲ ಅದ್ರ ಪಾಡಿಗೆ ಅದು ಫ್ಲೋ ಆಗ್ತಾ ಇರುತ್ತೆ. ಏನಾಗಬೇಕು ಅದು ಆಗ್ತಿರುತ್ತೆ, ಲೈಫಲ್ಲಿ ಏನು ನಡಿಬೇಕು ಅದು ನಡೀತಾ ಇರುತ್ತೆ. ಏನಾದರೂ ಸ್ಟಾಪ್ ಆಗುತ್ತಾ? ಈವನ್ ನೀವು ಡಿಪ್ರೆಷನಲ್ಲಿ ಇದ್ದಾಗೂ ಕೂಡ ಆ ಒಂದು ಸ್ಟೇಟ್ ಏನಿದೆಯಲ್ಲ ಅದು ನೀವೇ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರೋದು, ಡಿಪ್ರೆಷನಲ್ಲಿರೋ ಥರ ಸ್ಟೇಟ್ನ. ಆ ಒಂದು ಸ್ಟೇಟಲ್ಲಿ ಇರಬೇಕಾದ್ರೂ ಕೂಡ ನಿಮ್ಗೊಂದಿಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ, ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಓಕೆ, ಒಳ್ಳೇದು ಮೀನ್ಸ್ ನಿಮಗೆ ಬೇಕಾಗಿರೋ ಥರದ್ದೇ ಸಿಚುಯೇಷನ್ಸ್ ನಡೀತಾ ಇರ್ಬೋದು, ಅಥವಾ ಬೇಡದೇ ಇರೋ ಥರ ಸಿಚುಯೇಷನ್ಸ್ ಕೂಡ ಅಲ್ಲಿ ನಡೀತಾ ಇರ್ಬೋದು. ಓಕೆ, ಬಟ್ ಅಂದರೂ ಕೂಡ ನೀವು ಬೇಕಾಗಿರೋ ಸಿಚುಯೇಷನ್ಸ್ ಆದರೆ ಅದನ್ನು ಆ ಮೈಂಡ್ಸೆಟ್ಟಲ್ಲಿ ಓಕೆ, ಏನೋ ನಡೀತಿದೆ, ಇದು ಒಳ್ಳೇದಾಗ್ತಿದೆ ಬಿಡು ಅಂತ ಆ ಥರ ಮೈಂಡ್ಸೆಟ್ ತೊಗೊತೀರಾ. ಬೇಡವಾಗಿದ್ದಾದರೆ ನೋಡು, ನನ್ನ ಲೈಫ್ ಎಷ್ಟು ಕಷ್ಟ ಇದೆ, ಇನ್ನೂ ಕಷ್ಟದ ಮೇಲೆ ಕಷ್ಟ ಕೊಡ್ತಿದೆ, ಅದೆಲ್ಲ ನಡೀತಿರುತ್ತೆ. ಯಾಕೆಂದರೆ ನಿಮ್ಮ ಯೋಚನೆ ಮೂಲಕ ಅದೇ ಪ್ರೂವ್ ಮಾಡುತ್ತಲ್ಲ. ಈವನ್ ನೀವೆಂಥ ಡಿಪ್ರೆಷನ್ ಸ್ಟೇಟಲ್ಲಿದ್ದರೂ ಕೂಡ ಆ ಒಂದು ಸ್ಟೇಜಲ್ಲೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಅನ್ನೋದನ್ನ ನಿಮ್ಮ ರಿಯಾಲಿಟಿನ ಪ್ರೂವ್ ಮಾಡ್ತಿದೆಯಲ್ಲ. ಸೊ ನೀವು ಯಾವ ಸ್ಟೇಟಲ್ಲಿ ಇರ್ತೀರಾ ಮ್ಯಾಟರ್ ಆಗಲ್ಲ, ನೀವು ಎಲ್ಲಿ ಏನು ಸ್ವಿಚ್ ವರ್ಡ್ಸ್ ಬರ್ಕೊತೀರಾ ಅದು ಮ್ಯಾಟರ್ ಆಗಲ್ಲ, ನೀವು
ಎಲ್ಲಿ ಆ ನಂಬರ್ಸ್ ನೋಡ್ತೀರಾ, ಏಂಜಲ್ ನಂಬರ್ಸ್ ನೋಡ್ತೀರಾ, ಅದು ಮ್ಯಾಟರ್ ಆಗಲ್ಲ. ನೀವು ನಿಮ್ಮನ್ನು ತುಂಬ ಪ್ರೀತಿಸ್ತೀರಾ ಅಥವಾ ನೆಗ್ಲೆಕ್ಟ್ ಮಾಡ್ತೀರಾ ಅನ್ನೋದು ಮ್ಯಾಟರ್ ಆಗಲ್ಲ. ನಿಮ್ಮ ಡಿಸೈರ್ಸ್ ಅಂದರೆ ನಿಮ್ಮ ಕನಸುಗಳು ಏನಿದೆ ಅಲ್ಲ, ಅದರಿಂದ ನೀವು ಡಿಟ್ಯಾಚ್ ಆಗಿದ್ದೀರೋ ಅಥವಾ ಅಟ್ಯಾಚ್ ಆಗಿದ್ದೀರೋ ಅನ್ನೋದ್ರ ಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಡಿಸೈಡ್ ಆಗಲ್ಲ. ಅದು ಡಿಸೈಡ್ ಆಗೋದು ನಿಮ್ಮ ಅಸಂಪ್ಷನ್ ಮೇಲೆ. ಸೊ ನೆನ್ಪಿಟ್ಕೊಳ್ಳಿ, ಎಲ್ಲದಕ್ಕೂ ಇರೋದು ಒಂದೇ ಅಲ್ಲ, ಯೂನಿವರ್ಸಲ್ಲ. ಯಾರು ಏನೇ ಹೇಳಿದ್ರು ಕೂಡ ಇಟ್ಸ್ ವರ್ಕಿಂಗ್. ಯಾಕೆಂತಂದರೆ ನಿಮಗೆ ಆ ಫ್ಯಾಕ್ಟ್ ಟ್ರೂ ಅಂತ ಅನಿಸಿ ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಅದಕ್ಕೆ ಅದು ವರ್ಕ್ ಆಗ್ತಾ ಇದೆ. ಟ್ರೂಯೆಸ್ಟ್ ಫ್ಯಾಕ್ಟ್ ಈಸ್ ಏನಂತ ಅಂದರೆ, ನಿಮಗೆ ಪ್ರತಿಯೊಂದ್ರ ಮೇಲೂ ಒಂದೊಂದು ಅಸಂಪ್ಷನ್ಸ್ ಇದೆ. ಆ ಅಸಂಪ್ಷನ್ಸ್ ಮಾತ್ರ ನಿಮ್ಮ ಒಂದು ರಿಯಾಲಿಟಿಯಲ್ಲಿ ಪ್ಲೇಔಟ್ ಆಗ್ತಾ ಇರೋದು. ಸೊ ನನ್ನ ಸಜೆಷನ್ ಬಂದುಬಿಟ್ಟು, ನಿಮಗೆ ಒಂದು ಗೋಲ್ ಇದೆ, ಆ ಗೋಲಿಗೆ ಹೋಗೋದಕ್ಕೆ, ಆ ಗೋಲಿಗೆ ರೀಚ್ ಆಗೋದಕ್ಕೆ 2 ರೂಟ್ಸ್ ಇದೆ. ಒಂದು ರೂಟ್ ಬಂದುಬಿಟ್ಟು ತುಂಬ ಸ್ಟ್ರೈಟ್ ಇದೆ, ಅದರಲ್ಲಿ ಯಾವುದೇ ಥರ ಡಿಸ್ಟ್ರಾಕ್ಷನ್ಸ್, ಅಡ್ಡ ಇಲ್ಲ, ಹಳ್ಳ ಇಲ್ಲ, ಕಲ್ಲಿಲ್ಲ, ಹಂಪ್ಸ್ ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ಸ್ಟ್ರೈಟ್ ಕರೆಕ್ಟ್ ರೂಟ್, ಒಂದು ಹೈವೇ ಥರ ರೂಟ್ ಇದೆ ಅಂದ್ಕೊಳ್ಳಿ. ಇನ್ನೊಂದು ಕಡೆ ಒಂದು ರೂಟ್ ಇದೆ, ಅಲ್ಲಿ ಬಂದ್ಬಿಟ್ಟು ದೊಡ್ಡ ದೊಡ್ಡ ಕಲ್ಲಿದೆ, ಗುಂಡಿ ಇದೆ, ಹಳ್ಳ ಇದೆ, ಹಂಪ್ಸ್ ತುಂಬ ಇದೆ. ಸೊ ನೀವು ಯಾವುದನ್ನ ಚೂಸ್ ಮಾಡ್ತೀರಾ? ಒಂದು ಆ ರೋಡಲ್ಲಿ ಮರ ಬಿದ್ದಿದೆ, ಆ ರೋಡಲ್ಲಿ ಅಡ್ಡ ಆಗೋಕ್ಕೆ ತುಂಬ ಇದಿದೆ, ಕಂಜೆಸ್ಟೆಡ್ ಇದೆ, ಯಾವ ರೂಟ್ ಚೂಸ್ ಮಾಡ್ತೀರಾ? ಅಫ್ಕೋರ್ಸ್ ನೀವು ಯಾವಾಗಲೂ ಕೂಡ ತುಂಬ ಚೆನ್ನಾಗಿರೋ ಒಳ್ಳೆ ರೂಟ್ನ ಚೂಸ್ ಮಾಡ್ತೀರಾ. ಬಟ್ ನೀವು ಇಲ್ಲಿ ಮಾಡ್ತಿರೋದು ಏನು ಗೊತ್ತಾ, ಈ ಥರ ಸ್ವಿಚ್ ವರ್ಡ್ಸ್ನ ಮಾಡೋಣ, ಈ ಥರ ಏನೋ ಒಂದು ಪರ್ಟಿಕ್ಯುಲರ್ ಇದು ಕೊಟ್ಟಿದ್ದಾರೆ, ವರ್ಕ್ ಕೊಟ್ಟಿದ್ದಾರೆ, ಅದನ್ನು ಮಾಡೋಣ, ಫೀಲ್ ಮಾಡೋಣ ಅಥವಾ ನಂಬೋಣ ಅದನ್ನು. ಓಕೆ, ಇದೇ ಒಂದು ಟೆನ್ಸಲ್ಲಿ ಅಫರ್ಮ್ ಮಾಡೋಣ ಅಥವಾ ಏನೋ ವೈಬ್ರೇಷನ್ ರೈಸ್ ಮಾಡ್ಕೊಳ್ಳೋಣ. ನನ್ನ ಮೇಲೆ ನಾನು ಫಸ್ಟ್ ವರ್ಕ್ ಮಾಡೋಣ. ನಾನು ನನ್ನನ್ನು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಆದಮೇಲೆ ಎಲ್ಲನೂ ಅದಾಗಿ ಅದು ನನ್ನ ಹತ್ರ ಬಂದುಬಿಡುತ್ತೆ. ಆ ಥರ ಥಾಟ್ಸ್ ಇಟ್ಕೊಂಡು ನೀವು ಹೋಗ್ತಾ ಇದ್ದೀರಾ ಅಂತಂದರೆ ಅಫ್ಕೋರ್ಸ್ ಆ ಒಂದು ಹಂಸು ಅದು ಇದು ರೂಟಿಗೆ ಹೋಗಿ ಇಂಡೈರೆಕ್ಟಾಗಿ ರೀಚ್ ಮಾಡಿಸುತ್ತೆ. ನಿಮಗೆ ಒಂದು ಡಿಸೈರ್ ಇದೆ, ಆ ಡಿಸೈರ್ ಮೇಲೆ ನಿಮಗೆ ಏನು ಯೋಚನೆ ಇದೆ, ಅಸಂಪ್ಷನ್ಸ್ ಇದೆ, ಅಭಿಪ್ರಾಯ ಇದೆ. ಇನ್ನು ತುಂಬ ಸಿಂಪಲ್ ವೇಲಿ ಹೇಳಬೇಕಂದ್ರೆ ಒಪಿನಿಯನ್. ನಿಮಗೆ ನಿಮ್ಮ ಆಸೆ ಮೇಲೆ ಏನು ಒಪಿನಿಯನ್ ಇದೆ, ಅಭಿಪ್ರಾಯ ಇದೆ, ಏನು ಅಂದ್ಕೊಂಡಿದ್ದೀರಾ, ಓಕೆ, ಅದು ನನಗೆ ಸಿಗುತ್ತೆ ಅಂದ್ಕೊಂಡಿದ್ದೀರೋ, ಇಲ್ಲ ಅಂದ್ಕೊಂಡಿದ್ದೀರೋ, ಆ ಒಂದು ಆಸೆಗೆ ನಾನು ವರ್ತ್ ಇದ್ದೀನಿ ಅಂದ್ಕೊಂಡಿದ್ದೀರೋ, ವರ್ತ್ ಇಲ್ಲ ಅಂತ ಅಂದ್ಕೊಂಡಿದ್ದೀರೋ. ಸೊ ಈ ಒಂದು ಯೋಚನೆಗಳೇ ನಿಮ್ಮ ಫ್ಯೂಚರ್ನ ಡಿಸೈಡ್ ಮಾಡುತ್ತೆ. ನೀವು ಮಾಡಬೇಕಾಗಿರೋದು ಏನೂ ಇಲ್ಲ, ನಿಮ್ದು ಏನು ಡ್ರೀಮ್ ಇದೆ, ಡಿಸೈರ್ ಇದೆ, ಗೋಲ್ ಇದೆ, ಆ ಗೋಲ್ ಮೇಲೆ ನಿಮಗೆ ಏನು ಥಾಟ್ಸ್ ಇದೆ, ಏನು ಯೋಚನೆ, ಅದು ಒಂದು ಗೋಲ್ ನಿಮ್ಮ ತಲೆಗೆ ಬಂದ ತಕ್ಷಣ ನೀವು ಏನಂತ ಯೋಚನೆ ಮಾಡ್ತೀರಾ? ಹಾಂ, ಅದು ನನ್ನ ಕೈಲಾಗುತ್ತೆ ಅಂತ ಯೋಚನೆ ಮಾಡ್ತೀರಾ ಅಥವಾ ಆಗಲ್ಲ, ನನಗೆ ಏನೋ ಬಿಕಾಸ್ ಆಫ್ XYZ ರೀಸನ್ಸ್ ನನಗೆ ಈ ಥರ ಅಡ್ಡಿ ಇದೆ, ನನಗೀಗೇನೋ ಒಂದು ಕೆಲಸ ಆಗಬೇಕು, ಆ ಕೆಲಸ ಆಗುತ್ತೆ ಅಂದ್ಕೊತೀನೋ ಆಗಲ್ಲ ಅಂದ್ಕೊಂಡಿದ್ದೀನೋ. ಓಕೆ, ಫಾರ್ ಎಕ್ಸಾಂಪಲ್ ನನಗೊಂದು ದೊಡ್ಡ ಕಂಪ್ನಿಯಲ್ಲಿ ಜಾಬ್ ಆಗಬೇಕು, ತುಂಬ ಫೇಮಸ್ ಕಂಪ್ನಿ, ಆ ಕಂಪ್ನಿಯಲ್ಲಿ ನನಗೆ ಜಾಬ್ ಆಗಬೇಕು. ಈಗ ನೀವು ಚೆಕ್ ಮಾಡಿ ಅದ್ರ ಮೇಲೆ ನಿಮಗೆ ಏನು ಥಾಟ್ಸ್ ಇದೆ ಅಂತ. ಈಗ ಆ ಜಾಬ್ ಅಂದ ತಕ್ಷಣ, ಆ ಜಾಬ್ ಅಂತ ನಿಮ್ಗೆ ನೆನಪಾದ ತಕ್ಷಣ ನಿಮಗೇನೆಲ್ಲ ಥಾಟ್ಸ್ ಬರುತ್ತಾ? ಅಲ್ಲಿಗೆ ನಾನು ರೀಚ್ ಆಗ್ತೀನಿ, ಅಲ್ಲಿಗೆ ನಾನು ಹೋಗ್ತೀನಿ, ನೋ ಮ್ಯಾಟರ್ ವಾಟ್, ನಾನು ಆ ಕಂಪ್ನಿಯಲ್ಲಿ ವರ್ಕ್ ಮಾಡೇ ಮಾಡ್ತೀನಿ ಅಂತ ಥಾಟ್ ಬರುತ್ತೋ, ಅಥವಾ ಇಲ್ಲ ನಂಗೆ ಅಲ್ಲಿ ಹೋಗೋಕ್ಕಾಗಲ್ಲ, ನನಗೆ ಆ ಕಂಪ್ನಿಗೆ ಬೇಕಾಗಿರೋ ಸ್ಕಿಲ್ಸ್ ಇಲ್ಲ, ನನಗೆ ಇಂಗ್ಲೀಷ್ ಬರಲ್ಲ, ನನಗೆ ಲೈಕ್ ಅಲ್ಲಿ ಹೋಗ್ಬೇಕಂತ ಇಷ್ಟ, ಬಟ್ ನನಗೇನೋ ನಮ್ಮ ಮನೇಲಿ ಅಷ್ಟೆಲ್ಲ ಏನೋ ಒಂದು ಕೋರ್ಸ್ ಮಾಡ್ಬೇಕು ಅಲ್ಲಿಗೆ ಹೋಗೋಕ್ಕೆ, ಆ ಕೋರ್ಸಿಗೆ ಹೋಗೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಸೊ ನಮ್ಮ ಮನೇಲಿ ಅಷ್ಟೊಂದು ದುಡ್ಡು ಕೊಡೋಲ್ಲ, ಖರ್ಚು ಮಾಡಿಸಲ್ಲ, ಅಷ್ಟೆಲ್ಲ ನನ್ನ ಕೈಯೆಲ್ಲ ಆಗಲ್ಲ, ಅದು ಕೊಡೋಕ್ಕಾಗಲ್ಲ, ಈ ಎಕ್ಸಾಮ್ ಬರೆಯೋಕ್ಕಾಗಲ್ಲ, ಅದು ಬರೆಯೋಕ್ಕಾಗಲ್ಲ. ಇದೆಲ್ಲ ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್, ಇದೆಲ್ಲ ನಿಮ್ಮ ನೆಗೆಟಿವ್ ಥಾಟ್ಸ್. ಇದನ್ನು ನೀವು ಸರಿ ಮಾಡ್ಕೊಬೇಕು, ನಾನು ಸರಿ ಮಾಡೋಕ್ಕಾಗಲ್ಲ, ರೈಟ್? ಅದನ್ನು ನೀವಾಗೇ ನೀವು ಸರಿ ಮಾಡ್ಕೊಬೇಕು, ತಿದ್ಕೊಬೇಕು. ಎಸ್, ನಾನು ಈ ಥರ ಥಿಂಕ್ ಮಾಡ್ತಾ ಇರೋದು ಒಳ್ಳೆಯದಲ್ಲ, ನಾನೀಗ ಕೋರ್ಸಿಗೆ ಹೋಗ್ಬೇಕಾ, ನಾನು ಹೋಗ್ತೀನಿ, ಅದು ನನ್ನ ಕೈಲಿ ಪಾಸಿಬಲ್ ಇದೆ, ಅದು ಹೆಂಗೆ ಏನು ಬೇಡ, ಬಟ್ ನಾನು ಹೋಗ್ತೀನಿ. ಆ ಕಂಪ್ನಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಲ್ಲ, ಆ ಕಂಪ್ನಿಗೂ ಕೂಡ ನಾನು ಹೋಗ್ತೀನಿ, ಅಲ್ಲಿ ನಾನು ಇರ್ತೀನಿ, ವರ್ಕ್ ಮಾಡ್ತೀನಿ, ನನಗೆ ಎಷ್ಟು ಸ್ಯಾಲ್ರಿ ಬೇಕೋ ಅಷ್ಟು ಅರ್ನ್ ಮಾಡ್ತೀನಿ ಅನ್ನೋದು ನಿಮ್ಮ ಯೋಚನೆ ಆಗಿರಬೇಕೇ ಹೊತ್ತು
ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಾಡಲ್ಲ, ನಾನು ಹೋಗಲ್ಲ, ಬಿಕಾಸ್ ಆಫ್ ಸೋ ಆ್ಯಂಡ್ ಸೋ ರೀಸನ್, ಬಿಕಾಸ್ ಆಫ್ XYZ ರೀಸನ್ಸ್, ಬಿಕಾಸ್ ಅದು ಹಂಗಿದೆ, ಇದು ಹಿಂಗಿದೆ, ಈ ಥರ ಅನ್ಕೊಂಡು ಕುತ್ಕೊಂಡ್ರೆ ನಿಜವಾಗ್ಲೂ ನೀವು ಅಲ್ಲಿಗೆ ರೀಚ್ ಆಗಲ್ಲ. ಯಾಕೆ ರೀಚ್ ಆಗಲ್ಲ? ಏಕೆ ಅಂತಂದರೆ ನಿಮ್ಮ ಅಸಂಪ್ಷನ್ಸೇ ಸರಿಗಿಲ್ಲ. ಅರ್ಥ ಆಯ್ತಾ? ಸೊ ನಾನು ಹೇಳೋದು, ನೀವು ಯಾವುದರಿಂದನೂ ಡಿಟ್ಯಾಚ್ ಆಗೋದು ಬೇಕಾಗಿಲ್ಲ, ಯಾವುದಕ್ಕೂ ಸ್ವಿಚ್ ವರ್ಡ್ಸ್ ಬರ್ಕೊಂಡು ಕೂರೋದು ಬೇಕಾಗಿಲ್ಲ, ಯಾವುದಕ್ಕೂ ಏನೇನೋ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಕೂತ್ಕೊಂಡು ಚಾಂಟ್ ಮಾಡೋದು ಬೇಕಾಗಿಲ್ಲ. ಓಪನ್ ಪ್ರೇಯರ್ ಅದು ಕೂಡ ನೀವು ಮಾಡೋದು ಬೇಕಿಲ್ಲ. ಅರ್ಥ ಆಯ್ತಾ? ಯಾಕೆ ಬೇಕದು? ಯಾಕೆ ಬೇಕು? ನಿಮಗೆ ಗೊತ್ತು ನಿಮಗೇನು ಬೇಕಂತ, ನಿಮಗೆ ಅಷ್ಟು ಕ್ಲಾರಿಟಿ ಇದೆ ನಿಮಗೆ ಏನು ಬೇಕು ಅಂತ ಅಂದಮೇಲೆ ನೀವು ಯಾಕೆ ನಿಮ್ಮನ್ನು ಸರಿ ಮಾಡ್ಕೊಳಕ್ಕೆ ಹೋಗ್ತೀರಾ? ನಿಮಗೆ ಗೊತ್ತಿದೆ ನನಗೇನು ಬೇಕಂತ, ಗೊತ್ತಿದೆ ಅಂದಮೇಲೆ ಹೋಗಿ ಅದ್ರ ಮೇಲೆ ನಿಮಗೆ ಏನು ಯೋಚನೆ ಇದೆ ನೋಡಿ, ಅದನ್ನು ಸರಿ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಮೇಲೆ ನಿಮಗೆ ಒಂದಿಷ್ಟು ಥಾಟ್ಸ್ ಇರುತ್ತೆ ನೆಗೆಟಿವ್ ಆಗಿ, ಅದನ್ನು ಸರಿ ಮಾಡ್ಕೊತೀರಾ ಅಂತ ಇಟ್ಕೊಳ್ಳಿ. ಸರಿ ಮಾಡ್ಕೊಂಡಿದ್ದ ತಕ್ಷಣ ಎಲ್ಲನೂ ನಿಮ್ಮ ಮುಂದೆ ಬಂದುಬಿಟ್ಟು ನಿಂತ್ಬಿಡುತ್ತಾ? ಎಲ್ಲನೂ ನಿಮ್ಮ ಫೇವರಲ್ಲಿ ಆಗಿಬಿಡುತ್ತಾ? ಹೆಂಗಾಗುತ್ತೆ? ಈಗ ನಾನು ಅಮೇಝಿಂಗ್, ನನಗೆಲ್ಲನೂ ವರ್ಕೌಟ್ ಆಗುತ್ತೆ, ನಾನು ಹೋದ ಕಡೆ ಎಲ್ಲ ನನಗೆ ರೆಸ್ಪೆಕ್ಟ್ ಮಾಡ್ತಾರೆ, ಅಡೋರ್ ಮಾಡ್ತಾರೆ, ಈ ಥರ ಯೋಚನೆ ಇಟ್ಕೊಂಡಿರ್ತೀರ. ಬಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಪರ್ಸನ್ ನನಗೆ ರೆಸ್ಪೆಕ್ಟ್ ಮಾಡಲ್ಲ, ಅಡೋರ್ ಮಾಡಲ್ಲ, ಎಲ್ಲರೂ ನನ್ನ ಇಷ್ಟಪಟ್ಟರು, ಈ ಒಂದು ಪರ್ಟಿಕ್ಯುಲರ್ ಪರ್ಸನ್ ನನ್ನ ಇಷ್ಟಪಡಲ್ಲ ಅಂತ ನಿಮಗೆ ಯೋಚನೆ ಇದ್ದಾಗ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನು ರೈಟಾಗಿ ಟ್ರೀಟ್ ಮಾಡೋದಕ್ಕೆ? ಇಟ್ಸ್ ಬಿಕಾಸ್ ನಿಮಗೆ ಈಗ ಅದ್ರ ಅರ್ಥ ಬಂದುಬಿಟ್ಟು ನಿಮಗೆ ನಿಮ್ಮ ಮೇಲಿರುವಂತಹ ಅಸಂಪ್ಷನ್ಸ್ ತಪ್ಪಿದೆ ಅಂತನಾ? ನೋ, ಅದರ ಅರ್ಥ ಬಂದುಬಿಟ್ಟು ನಿಮಗೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ಮೇಲಿರುವಂತಹ ಅಸಂಪ್ಷನ್ಸ್ ತಪ್ಪಿದೆ ಅಂತ. ಅರ್ಥ ಆಯ್ತಾ? ಅದನ್ನು ನೀವು ಸರಿ ಮಾಡ್ಕೊಬೇಕು. ಸರಿ ಮಾಡ್ಕೊಂಡಾಗ ನಿಮಗೆ ಆ ಒಂದು ಇದರಲ್ಲಿ ಸಕ್ಸಸ್ ಅನ್ನೋದು ನೋಡ್ತೀರಾ. ಇಟ್ಸ್ ಆಲ್ ಅಬೌಟ್ ಅಸಂಪ್ಷನ್ಸ್. ಎಲ್ಲದ್ರ ಮೇಲೆ ನಿಮಗೆ ಅಸಂಪ್ಷನ್ಸ್ ಇದೆ. ಅಸಂಪ್ಷನ್ಸ್ ಏನಂತ ನಾನು ನಿಮಗೆ ಅರ್ಥ ಮಾಡಿಸೋದು ಬೇಕಾಗಿಲ್ಲ. ಬಿಕಾಸ್ ನೀವೇ ಕುತ್ಕೊಂಡು ಒಂದು ಸತಿ ಲೈಫ್ನ ಎಲ್ಲ ರಿವೈಂಡ್ ಮಾಡ್ಕೊಂಡು ಬಂದರೆ ಏನೇನು ನಡೀತಿದೆ ನನ್ನ ಲೈಫಲ್ಲಿ, ಏನೇನು ಆಗ್ತಾ ಇದೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಯಾವುದಾದ್ರೂ ಮೇಲೆ ಯಾವ ಥರ ಥಾಟ್ಸ್ ಇದೆ, ಏನು ಭಯ. ಈಗ ನೋಡಿ, ಭಯನೂ ಲಿಮಿಟಿಂಗ್ ಬಿಲೀಫ್ ಅಂತಾನೆ ಅನ್ನೋದು. ಭಯ ಅಂದರೆ ಏನೋ ಸಪ್ರೇಟ್ ಅಲ್ಲ. ಕ್ವಶನ್ಸ್ ಬಂದರು, ದ್ಯಾಟ್ಸ್ ಆಲ್ಸೋ ಲಿಮಿಟಿಂಗ್ ಬಿಲೀಫ್. ಡೌಟ್ ಬರ್ತಿದೆ, ಅದು ಕೂಡ ಲಿಮಿಟಿಂಗ್ ಬಿಲೀಫ್. ನೆಗೆಟಿವ್ ಆಗಿ ಥಾಟ್ಸ್ ಬರ್ತಿದೆ, ಯೋಚನೆ ಬರ್ತಿದೆ ನಾನ್ ಸ್ಟಾಪ್ ಅಂತ ಅಂದರೆ ಅದು ಕೂಡ ಲಿಮಿಟಿಂಗ್ ಬಿಲೀಫ್ಸ್. ನೀವೇನು ಅನ್ಕೊತೀರಾ? ಲಿಮಿಟಿಂಗ್ ಬಿಲೀಫ್ಸ್ ಅಂದರೆ ಜಸ್ಟ್ ಯೋಚನೆ ಮಾತ್ರ. ನೋ, ನಿಮಗೆ ಕ್ವಶನ್ಸ್ ಬರ್ತಿದೆ, ಡೌಟ್ಸ್ ಬರ್ತಿದೆ, ಆ್ಯಂಡ್ ಭಯ ಆಗ್ತಿದೆ. ಓಕೆ, ನನಗೆ ಇದಾಗೋಕ್ಕಿಂತ ಮುಂಚೆ ಈ ಥರ ಏನಾದ್ರು ಆಗಿಬಿಟ್ರೆ ಅಂತ ಭಯ ಆಗ್ತಿದೆ, ಅದು ಕೂಡ ಒಂದು ನೆಗೆಟಿವ್ ಥಾಟ್ ಅದಾನೆ, ಅದು ಕೂಡ ಲಿಮಿಟಿಂಗ್ ಬಿಲೀಫ್ಸೇ. ನೋಡಿ, ನೀವು ನಿಮ್ಮ ಡ್ರೀಮ್ ಗೋಲ್ನ ರೀಚ್ ಆಗೋದಕ್ಕೆ ನಿಮಗೆ ಸ್ಟಾಪ್ ಮಾಡ್ತಿರೋದು ನೀವೇ, ನಿಮ್ಮ ಲಿಮಿಟಿಂಗ್ ಬಿಲೀಫ್ಸಿಂದ. ಆ ಲಿಮಿಟಿಂಗ್ ಬಿಲೀಫ್ಸ್ನ ತೆಗೆದು ಹಾಕಿ, ಲೈಫ್ ವಿಲ್ ಬಿ ಸೋ ಮಚ್ ಈಸಿಯರ್. ಅರ್ಥ ಆಯ್ತಾ? ಸೊ ನಾನು ಹೇಳ್ತಾ ಇದ್ದೀನಲ್ಲ, ಇಡೀ ವರ್ಲ್ಡಲ್ಲಿ 1000 ಜನ 1000 ಟೀಚ್ ಮಾಡ್ತಾರೆ, ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಮ ಲೈಫಲ್ಲಿ ಮ್ಯಾಟರ್ ಆಗೋದು ನಿಮ್ಮ ಅಸಂಪ್ಷನ್ ಮಾತ್ರ. ಸೊ ನಾನು ನಿಮಗೆ ಆದಷ್ಟು ಮ್ಯಾನಿಫೆಸ್ಟೇಷನ್ ಎಷ್ಟು ಸಿಂಪಲ್ ಅಂತ ತಿಳಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನನಗೆ ಈ ಥರ ರಿಚುವಲ್ ಮಾಡಿ, ಚಂದ್ರನ ಮುಂದೆ ಕುತ್ಕೊಂಡು ಈ ಥರ ಹೋಗ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡಿ, ಅಥವಾ ಈ ಒಂದು ಪರ್ಟಿಕ್ಯುಲರ್ ಡೇ ತುಂಬ ಪವರ್ಫುಲ್, ಸೊ ಆವಾಗ ಹೋಗಿ ಮ್ಯಾನಿಫೆಸ್ಟ್ ಮಾಡಿ, ಪೋರ್ಟಲ್ಸ್ ದಿನ ಮ್ಯಾನಿಫೆಸ್ಟ್ ಮಾಡಿ, 11/11 ಇದ್ದರೆ ಆ ಟೈಮಲ್ಲಿ ವಿಶ್ ಇದು ಮಾಡಿ, ಆ ಥರ ಹೇಳೋಕ್ಕೆ ಬರಲ್ಲ. ಇಟ್ಸ್ ನೀವು ಯಾವಾಗಲೂ ಥಿಂಕ್ ಮಾಡ್ತಿರ್ತೀರ, ಆ ಯೋಚನೆ ಮೇಲೆ ನೀವು ಮ್ಯಾನಿಫೆಸ್ಟ್ ಮಾಡೋದು. ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ, ಡೇ ಅಲ್ಲಿ ಥಿಂಕ್ ಮಾಡಿದ ತಕ್ಷಣ ಅದು ಮ್ಯಾನಿಫೆಸ್ಟ್ ಆಗಿಬಿಡಲ್ಲ. ಓಕೆ, ಅದು ಆಗ್ತಿದೆ, ನಿಮಗೆ ವರ್ಕ್ ಆಗ್ತಿದೆ ಅಂತ ಅಂದರೆ ಅದು ವರ್ಕ್ ಆಗ್ತಿದೆ ಅಂತ ಅಂದರೆ ಇಟ್ಸ್ ಬಿಕಾಸ್ ನಿಮಗೆ ಅದ್ರ ಮೇಲಿರುವಂತಹ ಅಸಂಪ್ಷನ್ ನಿಮಗಿದೆ. ಎಸ್, ಈ ಟೈಮಲ್ಲಿ ಮಾಡಿದ್ರೆ ವರ್ಕ್ ಆಗುತ್ತೆ, ಈ ಡೇಯಲ್ಲಿ ಮಾಡಿದ್ರೆ ವರ್ಕ್ ಆಗುತ್ತೆ, ಅಷ್ಟೇ. ಅದು ಬಿಟ್ಟು ಬೇರೆ ಡೇ ಅಲ್ಲೂ ಮಾಡಿ ನೋಡಿ, ಬೇರೆ ಟೈಮಲ್ಲೂ ಮಾಡಿ ನೋಡಿ, ವರ್ಕ್ ಆಗಲ್ವಾ? ಆಗುತ್ತೆ. ಬಟ್ ನೀವೆಲ್ಲ ತುಂಬ ನಂಬಿಟ್ಟಿದ್ದೀರ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲೇ ಆಗೋದು, ಆ ಒಂದು ಪರ್ಟಿಕ್ಯುಲರ್ ಡೇ ಅಲ್ಲೇ ಆಗೋದು ಅಂತ ಹೇಳಿಬಿಟ್ಟು ಅದನ್ನು ನೀವೇ ಹೊಗ್ಸ್ಕೊಬೇಕು. ಆ್ಯಂಡ್ ನೀವು ಕಾಂಪ್ಲಿಕೇಟ್ ಮಾಡ್ತಾ ಇದ್ದೀರಾ ಈ ಥರ ಇದು ಮಾಡ್ಕೊತ. ಸ್ವಿಚ್ ವರ್ಡ್ಸ್ ಬರ್ಕೊ, ಇಲ್ಲಿ ಬರ್ಕೊ, ಅಲ್ಲಿ ಬರ್ಕೊ, ಇಡೀ ದೇಹ ತುಂಬ ಸ್ವಿಚ್ ವರ್ಡ್ಸ್ ಬರ್ಕೊಳೋ ಅವಶ್ಯಕತೆ ಇದೆನಾ? ಸೀರಿಯಸ್ಲಿ ಅಷ್ಟು ಕಾಂಪ್ಲಿಕೇಟೆಡಾ? ಬಿಕಾಸ್ ಯಾರಿಗೂ ಮ್ಯಾನಿಫೆಸ್ಟೇಷನ್ ಅಂತ ಅಂದರೆ ದೇ ಫೀಲ್ ಲೈಕ್ ಇಟ್ಸ್ ಎ ಮ್ಯಾಜಿಕ್.
ಏನೋ ಮಾಟ ಮಂತ್ರ ಮಾಡಿಸ್ತಿದ್ದೀನಿ, ಏನೋ ವಶೀಕರಣ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ಮ್ಯಾನಿಫೆಸ್ಟೇಷನ್ ಮಾಡೋರಿಗೆ. ಬಿಕಾಸ್ ಎಲ್ರಿಗೂ ಹಾಗೆ ಫೀಲ್ ಆಗೋದು ಹೊರಗಡೆ. ಯಾಕೆಂತಂದರೆ ಈ ಥರ ಎಲ್ಲ ಹೇಳಿದ್ರೆ ನೀವು ಬೇಲಿಫ್ ತಗೊಳ್ಳಿ, ಆ ಥರ ಇದನ್ನು ವಿಶ್ ಬರೀರಿ, ಬರೆದ್ಬಿಟ್ಟು ಸುಟ್ಟು ಹಾಕಿ, ಅದು ಈಡೇರುತ್ತೆ. ಈಗ ದಿಮ್ ಕೆಳಗಡೆ ಏನೋ ಲೈಕ್ ಐ ಥಿಂಕ್ ₹1 ಇಟ್ಕೊಳ್ಳಿ, ವಿಶ್ ಮಾಡಿ, ಅದನ್ನು ದಿಮ್ ಕೆಳಗಡೆ ಇಡಿ. ಅಲ್ಲ, ಒಂದು ಚೀಟಿ ತೊಗೊಳ್ಳಿ, ನಿಮ್ಮ ಡ್ರೀಮ್ನ ಆಸೆನ ಬರೀರಿ, ಆ ಆಸೆನ ಬರೆದು ಆ ಪೇಪರ್ನ ಮಡ್ಚಿಬಿಟ್ಟು ದಿಮ್ ಕೆಳಗಡೆ ಇಡಿ, ಆಗುತ್ತೆ. ಏನು ಗೊತ್ತಾ, ದಿಸ್ ಆರ್ ಟೂ ಕಾಂಪ್ಲಿಕೇಟಿಂಗ್. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅಷ್ಟೆಲ್ಲ ಸರ್ಕಸ್ ಬೇಡವೇ ಬೇಡ. ಅರ್ಥ ಆಯ್ತಾ? ಸೊ ನಾನು ಇಲ್ಲಿ ಹೇಳ್ತಾ ಇರೋದು ಮ್ಯಾನಿಫೆಸ್ಟೇಷನ್ ಎಷ್ಟು ಸಿಂಪಲ್ ಅಂತ. ಅರ್ಥ ಆಯ್ತಾ? ಸೊ ನನಗೆ ಪದೇ ಪದೇ ಇದನ್ನು ಕೇಳಿಸಾಕೋಗಿದೆ. ಫೀಲ್ ಮಾಡಬೇಕಾ, ವೈಬ್ರೇಷನ್ಸ್ ರೈಸ್ ಮಾಡಬೇಕಾ, ನಮ್ಮನ್ನು ನಾವು ಪ್ರೀತಿಸ್ಬೇಕಾ, ನನ್ನಲ್ಲಿರೋ ನಾನು ಸರಿ ಮಾಡ್ಕೊಬೇಕಾ, ಅಥವಾ ಯೂನಿವರ್ಸ್ಗೆ ಇಷ್ಟ ಆದರೆ ಕೊಡುತ್ತೆ, ಇಲ್ಲ ಅಂತಂದೇ ಇಲ್ಲ. ಆ ಥರ ಯಾವುದೂ ಇಲ್ಲ. ನೀವು ಆ ಥರ ಟ್ರಾಫಿಕ್ ಸಿಕ್ಕಾಕೊಂಡ್ರೆ ಅದು ಯೂನಿವರ್ಸಿಗೆ ಇಷ್ಟ ಇಲ್ವೇನೋ, ಅದಕ್ಕೆ ಅದು ಕೊಡ್ತೀರಾ. ಸೊ ಬಿಟ್ಬಿಡೋಣ ಅಂತಂದರೆ ಏನಿಲ್ಲ. ನೀವು ಏನನ್ನು ಗಿವ್ ಅಪ್ ಆನ್ ಮಾಡ್ತಿದ್ದೀರಾ ಗೊತ್ತಾ? ಅದ್ರ ಮೇಲಿರುವಂತಹ ಅಸಂಪ್ಷನ್ಸ್ ಮೇಲೆ ವರ್ಕ್ ಆನ್ ಮಾಡೋದನ್ನ ಗಿವ್ ಅಪ್ ಮಾಡ್ತಿದ್ದೀರಾ. ನೋಡಿ, ನಿಮ್ಗೆ ನಿಮ್ಮ ಹತ್ರ ಅದಿದೆ ಅಂದರೆ ಬಿಕಾಸ್ ಆಫ್ ನಿಮಗೆ ಆ ಅಸಂಪ್ಷನ್ಸ್ ಇದೆ, ಅದು ನನ್ನ ಹತ್ರ ಇರುತ್ತೆ, ಚೆನ್ನಾಗಿರೋ. ಈಗ ನೋಡಿ, ಒಂದು ಪರ್ಸನ್ನೇ ನಿಮ್ಮ ಹತ್ರ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ ಪರ್ಸನ್ ನನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಗೌರವ ಕೊಡ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ, ತುಂಬ ಇಷ್ಟಪಡ್ತಾರೆ, ಅವ್ರಿಗೆ ನನ್ನ ಮೇಲೆ ಯಾವತ್ತೂ ಕೂಡ ಒಳ್ಳೆ ಅಭಿಪ್ರಾಯ ಇದೆ ಅಂತ ಅಂದ್ಕೊಂಡ್ರೆ ಆಲ್ಮೋಸ್ಟ್ ಅವ್ರಿಗೆ ಅದೇ ಥರ ಅಭಿಪ್ರಾಯ ಇರುತ್ತೆ. ಆ್ಯಂಡ್ ಅಬ್ಸರ್ವ್ ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ಎಷ್ಟೊಂದು ಪರ್ಸನ್ ನಮಗೆ ತುಂಬ ಕ್ಲೋಸ್ ಆಗಿದ್ದಾರೆ, ಅವ್ರ ಮೇಲಿರುವಂಥ ನಿಮಗೆ ಅಸಂಪ್ಷನ್ಸ್ ನೋಡಿ ಎಲ್ಲನೂ ಒಳ್ಳೆಯದೇ ಆಗಿರುತ್ತೆ. ಆದರೆ ನಿಮ್ಮ ಲೈಫಲ್ಲಿ ಯಾರು ನಿಮ್ಮ ಹತ್ರ ಸರಿ ಇಲ್ಲ, ಮುನ್ಸ್ಕೊಂಡಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ, ಅವ್ರ ಹತ್ರ ಕಾಂಟ್ಯಾಕ್ಟಲ್ಲಿ ಇಲ್ಲ, ಆ ಥರ ಯೋಚನೆ ಮಾಡಿ ನೋಡಿ. ಅವರಿಗೆ ನಿಮ್ಮ ಮೇಲೆ ಇರೋ ಲೈಕ್ ಅವ್ರ ಮೇಲೆ ನಿಮ್ಗೆ ಇರೋವಂಥ ಅಸಂಪ್ಷನ್ಸ್ ಬಂದುಬಿಟ್ಟು ಕಂಪ್ಲೀಟ್ಲಿ ನೆಗೆಟಿವ್ ಆಗಿರುತ್ತೆ. ಅಥವಾ ಲೈಕ್ ಓಕೆ, ಇವ್ರಿಗೆ ನಾನೇನು ಅಲ್ಲ, ಇವ್ರಿಗೆ ನಾನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಇವ್ರಿಗೆ ನಾನು ಪ್ರಯಾರಿಟಿ ಅಲ್ಲ, ಇವ್ರು ನನ್ನ ಬೇಕಂತ ಟ್ರೀಟ್ ಮಾಡಲ್ಲ, ಇವ್ರಿಗೆ ನಾನು ತುಂಬ ನೆಗ್ಲೆಕ್ಟ್, ನಾನು ಇವ್ರ ಲೈಫಲ್ಲಿ ಪ್ರಯಾರಿಟಿ ಅಲ್ಲ, ಅದಕ್ಕೆ ಇವ್ರು ನನಗೆ ಮಾತಾಡ್ಸಲ್ಲ, ಅಥವಾ ಅಷ್ಟು ನನ್ನ ಬಗ್ಗೆ ಇವ್ರು ತಲೆ ಕೆಡಿಸ್ಕೊಳಲ್ಲ. ಈ ಥರ ಥಾಟ್ ಇದ್ದಾಗ ಆ ವ್ಯಕ್ತಿನೂ ಕೂಡ ಅದನ್ನೇ ರಿಫ್ಲೆಕ್ಟ್ ಮಾಡ್ತಿರ್ತಾರೆ. ಯಾಕೆ? ಬಿಕಾಸ್ ಅದು ಅಸಂಪ್ಷನ್ಸ್ ಅಷ್ಟೇ. ನೀವು ಗಿವ್ ಅಪ್ ಆನ್ ಮಾಡೋದು, ಯೂನಿವರ್ಸ್ ಇದಕ್ಕಿಂತ ಯಾರು ಬೆಟರ್ನ ನನ್ನ ಲೈಫಲ್ಲಿ ಬರೆದಿದ್ದಾರೆ ಅಂತ ಗಿವ್ ಅಪ್ ಆನ್ ಮಾಡಿದಾಗ ನೀವು ಮಾಡ್ತಾ ಇರೋದು ಲೈಕ್ ಯೂನಿವರ್ಸ್ ನೆಪ ಮಾತ್ರ. ಅದಕ್ಕಿಂತ ಬೆಟರ್ ಪರ್ಸನ್ ನನ್ನ ಲೈಫಲ್ಲಿ ಬರ್ತಾರೆ, ಸೊ ಇವ್ರನ್ನ ಲೆಟ್ ಗೋ ಮಾಡೋಣ. ದಿಸ್ ಈಸ್ ನೀವು ನಿಮಗೆ ಕೊಡ್ತಿರೋ ಅಂಥ ನೆಪ. ಯಾಕೆ ಅಂತ ಅಂದರೆ ನಿಮಗೆ ಆ ಅಸಂಪ್ಷನ್ಸ್ ಮೇಲೆ ವರ್ಕ್ ಮಾಡೋಕ್ಕೆ ರೆಡಿ ಇಲ್ಲ ನೀವು. ಓಕೆ, ಬಿಕಾಸ್ ಈಗ ನೋಡಿ, ತುಂಬ ದಿನದಿಂದ ನೆಗೆಟಿವ್ ಥಾಟ್ಸ್ನ ಕೊಟ್ಕೊಂಡು ಬಂದಿರ್ತೀರ. ಆ ನೆಗೆಟಿವ್ ಥಾಟ್ಸ್ನ ರಿವರ್ಸ್ ಮಾಡಿ ಪಾಸಿಟಿವ್ ಮಾಡಬೇಕಂದ್ರೆ ಅಫ್ಕೋರ್ಸ್ ಆ ಮಧ್ಯದೊಂದಿಷ್ಟು ಟೈಮ್ ತುಂಬ ಲೈಕ್ ಆ ಟೈಮ್ ಪೀರಿಯಡ್ ಏನಿರುತ್ತಲ್ಲ, ಟೈಮ್ ಇಂಟರ್ವಲ್ ಕಷ್ಟ ಆಗುತ್ತೆ. ಬಿಕಾಸ್ ಅಷ್ಟು ಈಸಿಯಾಗಿ ನಿಮ್ಮ ಮೈಂಡ್ ಹೊಸ ಥಾಟ್ಸ್ನ ಆಕ್ಸೆಪ್ಟ್ ಮಾಡ್ಕೊಳಲ್ಲ. ಇಟ್ ವಿಲ್, ಯಾಕೆಂದರೆ ನೀವು ಯಾವಾಗ ಒಂದು ಹೊಸ ಥಾಟ್ನ ಅದಕ್ಕೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊತೀರಾ, ಭಯ ಜಾಸ್ತಿ ಮಾಡಿಸುತ್ತೆ, ನೆಗೆಟಿವ್ ಥಾಟ್ಸ್ ಜಾಸ್ತಿ ಮಾಡುತ್ತೆ, ಇಲ್ಲಿರೋ ಡೌಟ್ಸ್ನೆಲ್ಲ ತೊಗೊಂಬರುತ್ತೆ. ಬಿಕಾಸ್ ಎಲ್ಲಿರುತ್ತೋ ಗೊತ್ತಿಲ್ಲ ಆ ಡೌಟ್ಸ್ ಎಲ್ಲ. ಬಟ್ ನೀವು ಯಾವಾಗ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರ, ಅವಾಗ ಡೌಟ್ಸ್ ಎಲ್ಲ ಬಂದುಬಿಡುತ್ತೆ, ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಅಯ್ಯೋ, ಹಿಂಗಾಗ್ಬಿಟ್ರೆ ನಾನಿವಾಗ ನನ್ನ ಮೈಂಡ್ಸೆಟ್ ಇವ್ರ ಮೇಲೆ ಸರಿ ಮಾಡ್ಕೊತಿದ್ದೀನಿ, ಬಟ್ ಈ ಥರ ಆಗಿಬಿಟ್ರೆ ಆ ಥರ ಕ್ವಶನ್ಸ್ಗಳು ಅದಾಗೆ ಅದು ಕ್ರಿಯೇಟ್ ಮಾಡುತ್ತೆ. ಯಾಕೆ ಅಂತ ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಕಂಫರ್ಟ್ ಝೋನಲ್ಲಿ ಇರೋಕ್ಕೆ ತುಂಬ ಇಷ್ಟ. ಕಂಫರ್ಟ್ ಝೋನ್ ಬಿಟ್ಟು ಆಚೆ ಹೋಗೋಕ್ಕೆ ಅದು ಇಷ್ಟಪಡಲ್ಲ. ಸೊ ಆಬ್ವಿಯಸ್ಲಿ ನೀವು ಮಾಡ್ತಾ ಇರೋ ಟೈಮಲ್ಲಿ ಭಯ ಜಾಸ್ತಿ ಆಗುತ್ತೆ, ಎಮೋಷನ್ಸ್ ಜಾಸ್ತಿ ಆಗುತ್ತೆ, ಮೀನ್ಸ್ ಆಲ್ಮೋಸ್ಟ್ ಆ ಥರ ಆಗುತ್ತೆ. ಬಟ್ ಎಲ್ಲಿ ತನಕ ಆಗುತ್ತೆ? ತುಂಬ ಹೊತ್ತಲ್ಲ, ಒಂದು ಸ್ವಲ್ಪ ನೀವು ಅದರಿಂದ ಲೈಕ್ ಒಂದು ಫೇಸಲ್ಲಿ ಲೈಕ್ ನೀವು ಸ್ಟ್ರಾಂಗ್ ಇದ್ದರೆ ನೋ ಮ್ಯಾಟರ್, ಇದು ನಂಗೆ ವರ್ಕ್ ಆಗುತ್ತೆ, ಆಗಲೇಬೇಕು, ಇದು ಸುಳ್ಳು, ನಾನು ಹೇಳ್ತಿರೋದು ಮಾತ್ರ ರಿಯಲ್, ಈ ಥರ ಪ್ರಿಟೆಂಡ್ ಮಾಡ್ಕೊತ ನೀವು ಸ್ಟ್ರಾಂಗ್ ಆಗಿದ್ದರೆ ಆ ನೆಗೆಟಿವ್ ಥಾಟ್ಸ್ ಸ್ಟಾಪ್ ಆಗುತ್ತೆ, ಆ ಭಯ ಸ್ಟಾಪ್ ಆಗುತ್ತೆ, ಆ ಡೌಟ್ಸ್ ಸ್ಟಾಪ್ ಆಗುತ್ತೆ, ಎಲ್ಲ ಸ್ಟಾಪ್ ಆಗುತ್ತೆ. ಬಟ್ ನೀವು ಅದೇ ಫೇಸಲ್ಲಿ ಗಿವ್ ಅಪ್ ಮಾಡ್ತೀರಾ, ಥಿಂಕಿಂಗ್ ಯೂನಿವರ್ಸ್ ಬೇರೆ ಯಾರನ್ನೋ ನನಗೆ ಇಟ್ಟಿದ್ದಾರೆ, ಅಥವಾ ಗಾಡ್ ಬೇರೆ ಯಾರನ್ನೋ ನನ್ನ ಲೈಫ್ ತರ್ತಾರೆ ಒಳ್ಳೆಯವ್ರನ್ನ, ಇವ್ರು ನನಗೆ ವರ್ತಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ನೀವು ಬಿಡೋದು ನಿಮ್ಮ ಅಸಂಪ್ಷನ್ಸ್ ಮೇಲೆ ಗಿವ್ ಅಪ್ ಮಾಡ್ದಂಗೆ. ಅರ್ಥ ಆಯ್ತಾ? ಸೊ ಏನಂತ ಅಂದರೆ ಎಲ್ಲ ಅಸಂಪ್ಷನ್, ಅದಷ್ಟೇ ನಾನು ಕ್ಲಾರಿಟಿ ಕೊಡಬೇಕಿಲ್ಲಿ. ವೈಬ್ರೇಷನ್ ಅಲ್ಲ, ಲೆಟ್ ಗೋ ಅಲ್ಲ, ಡಿಟ್ಯಾಚ್ಮೆಂಟ್ ಅಲ್ಲ, ಸ್ವಿಚ್ ವರ್ಡ್ಸ್ ಅಲ್ಲ, ನೀನೇನು ಏಂಜಲ್ ನಂಬರ್ಸ್ ಅಲ್ಲ, ಏನೋ ಒಂದು ಪರ್ಟಿಕ್ಯುಲರ್ ಕೋಡ್ಸ್ ಅಲ್ಲ, ಏನೂ ಅಲ್ಲ, ನಿಮ್ಮ ಅಸಂಪ್ಷನ್ಸ್ ಮಾತ್ರ. ಸೊ ಎಲ್ಲನೂ ಇಲ್ಲಿ ವರ್ಕ್ ಆಗ್ತಾ ಇರೋದು ನಿಮ್ಮ ಅಸಂಪ್ಷನ್ಸ್ ಮೇಲೆ. ಸೊ ಇಫ್ ಯು ಬಿಲೀವ್ ಇದು ನನಗೆ ಫ್ಯಾಕ್ಟ್ ಅಂತ ಅಂದ್ಕೊಂಡು
ಆ ಫ್ಯಾಕ್ಟ್ನ ನಂಬಿ ನೀವು ಅಪ್ಲೈ ಮಾಡ್ತಾ ಹೋದರೆ ಆ ಫ್ಯಾಕ್ಟೇ ನಿಮಗೆ ನಿಜ ಅನಿಸುತ್ತೆ. ಯಾಕೆ ಅಂತ ಅಂದರೆ ಅಲ್ಟಿಮೇಟ್ಲಿ ಅಲ್ಲಿ ವಿನ್ ಆಗೋದು ಅಸಂಪ್ಷನ್ನೇ. ಸೊ ನಿಮ್ಮ ಅಸಂಪ್ಷನ್ ಅದು ನಿಮ್ಮ ಫ್ಯಾಕ್ಟ್ ಅಂದರೆ ನಿಮ್ಮ ಅಸಂಪ್ಷನ್ ಅದು. ಸೊ ಆ ಫ್ಯಾಕ್ಟ್ ಏನು ಇಷ್ಟು ದಿನ ಬಿಲೀವ್ ಮಾಡಿದ್ದೀರಾ, ಕ್ವಶನ್ ಮಾಡ್ಕೊಳ್ಳಿ ಒಂದ್ಸತಿ. ಇದು ನನ್ನ ಅಸಂಪ್ಷನ್ಸು, ಅದಕ್ಕೆ ನನ್ನ ಲೈಫಲ್ಲಿ ಈ ಥರ ವರ್ಕ್ ಆಗ್ತಾ ಬಂದಿದೆ ಅಂತ ಅಷ್ಟೇ. ಸಿಂಪಲ್, ಬೇರೆ ಏನೂ ಇಲ್ಲ. ವಿಜುವಲೈಸೇಷನ್ ವರ್ಕ್ ಆಗಲ್ಲ ನನಗೆ, ಸ್ಕ್ರಿಪ್ಟಿಂಗ್ ವರ್ಕ್ ಆಗಲ್ಲ, ಅಸಂಪ್ಷನ್. ನನಗೆ ಪಾಸ್ಟ್ ಟೆನ್ಸಲ್ಲಿ ಫ್ಯೂಚರ್ ಟೆನ್ಸಲ್ಲಿ ಹೇಳಿದ್ರೆ ವರ್ಕ್ ಆಗಲ್ಲ, ಅಸಂಪ್ಷನ್. ನನಗೆ ಲೆಟ್ ಗೋ ಮಾಡಿದ್ರೆ ಮಾತ್ರ ವರ್ಕ್ ಆಗೋದು, ಅಸಂಪ್ಷನ್. ನನಗೆ ನನ್ನ ಮೇಲೆ ಕರೆಕ್ಟಾಗಿ ನಾನು ಪರ್ಫೆಕ್ಟಾಗಿ ಇದ್ದಾಗ ಮಾತ್ರ ನನಗೆ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಇದು ಒಳ್ಳೆ ಟೈಮ್, ಅಸಂಪ್ಷನ್. ಎಲ್ಲದಕ್ಕೂ ಡಿವೈನ್ ಟೈಮಿಂಗ್ ಅಂತಿದೆ, ಅಸಂಪ್ಷನ್. ಎಲ್ಲನೂ ಅಸಂಪ್ಷನ್, ಯಾವ ಡಿವೈನ್ ಟೈಮಿಂಗೂ ಇಲ್ಲ. ಸೀರಿಯಸ್ಲಿ ಅಂತಾರಲ್ಲ ತುಂಬ ಜನ, ಯಾವ ಸಮಯಕ್ಕೆ ಆಗಬೇಕೋ ಆ ಸಮಯಕ್ಕೆ ಅದು ಆಗುತ್ತೆ, ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ ಅಂತ. ನೋ, ನೀವು ಡಿಸೈಡ್ ಮಾಡ್ತೀರಾ ಯಾವುದು ಯಾವ ಟೈಮಲ್ಲಿ ಆಗಬೇಕಂತ. ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ಟೈಮ್ ಅನ್ನೋದೇ ಎಕ್ಸಿಸ್ಟ್ ಇಲ್ಲ. ಆ್ಯಂಡ್ ಟೈಮ್ ಅಂತ ಕ್ರಿಯೇಟ್ ಮಾಡಿರೋದು ಹ್ಯೂಮನ್ಸ್, ಅಂದರೆ ಮನುಷ್ಯರು ಸಮಯನ ಕ್ರಿಯೇಟ್ ಮಾಡಿರೋದು. ಸಮಯ ಇಲ್ಲ, ಯಾಕೆ ಅಂತ ಅಂದರೆ ನಿಮ್ಮ ಮನಸ್ಸಿಗೆ ಗೊತ್ತಿರೋದು ಈಗ ಮಾತ್ರ. ಸೊ ಸಮಯನೇ ಇಲ್ಲ ಅಂದಾಗ ಎಲ್ಲಿಂದ ಮ್ಯಾಟ್ರ್ ಆಗುತ್ತೆ ಡಿವೈನ್ ಟೈಮಿಂಗ್? ಸೊ ಅದು ಎಕ್ಸಿಸ್ಟ್ ಇಲ್ಲ. ನಿಮ್ಮ ಏನು ಕಲ್ಪನೆ, ಡಿವೈನ್ ಟೈಮಿಂಗ್, ಪರ್ಫೆಕ್ಟ್ ಟೈಮಿಂಗ್, ನೋ ಪರ್ಫೆಕ್ಟ್ ಟೈಮಿಂಗ್. ಈಗಲೇ ಪರ್ಫೆಕ್ಟ್ ಟೈಮಿಂಗ್ ಇರೋದು. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ದರೆ ನನಗೆ ತಿಳಿಸಿ ಕಮೆಂಟಲ್ಲಿ ಹೆಲ್ಪ್ ಆಗಿದೆ ಅಂತ. ನಿಮಗೆ ಏನಾದರೂ ಲಿಮಿಟಿಂಗ್ ಬಿಲೀಫ್ಸ್ ಮಾಡಬೇಕಂತ ಇದ್ದರೆ, ನಿಮಗೆ ಅದಾದರೂ ಒಂದು ಲಿಮಿಟಿಂಗ್ ಬಿಲೀಫ್ಸ್ ಇದ್ದರೆ, ಡೌಟ್ಸ್ ಇದ್ದರೆ, ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನು ನೋಡಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ನೀವೇನಾದರೂ ಹೊಸದಾಗಿದ್ದರೆ ನಂದು ಸಬ್ಲಿಮಲ್ ಚಾನಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ವಾಟ್ಸಪ್ ಗ್ರೂಪ್ ಇದೆ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ಜಾಯ್ನ್ ಆಗಿ. ಟೆಲಿಗ್ರಾಮ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನ್ಲಿದೆ, ಜಾಯ್ನ್ ಆಗಿ. ಐ ಹೋಪ್ ನಿಮಗೆ ವಿಡಿಯೋ ಹೆಲ್ಪ್ ಆಯ್ತು ಅಂದ್ಕೊಂಡಿದ್ದೀನಿ. ಆಗಿದ್ದರೆ ನನಗೆ ತಿಳಿಸಿ ಆಗಿದೆ ಅಂತ. ಐ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.